ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಫೆಬ್ರವರಿ 2026 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಸಿದ್ಧಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ನಿನ್ನೆಯ ಸಂಚಿಕೆಯಲ್ಲಿ ವಿಶೇಷವಾಗಿ ನಾನು ನಿಮಗೆ ತಿಳಿಸಿದ್ದೆ, ಇವತ್ತು ನಿಮಗೆ ಈ ರಾಕ್ಷಸಗಣದಲ್ಲಿ ಹುಟ್ಟಿದವರು ನಾವು ಮದುವೆ ಆಗ್ಬಹುದಾ? ಅಯ್ಯೋ, ರಾಕ್ಷಸಗಣ ಗುರುಗಳೇ, ಗಣಕೂಟ ಒಂದಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಹುಟ್ಟಿದ ರಾಶಿಗೆ ಗಣಗಳ ಒಂದು ಸೃಷ್ಟಿಯಾಗಿರುತ್ತೆ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅನ್ನತಕ್ಕಂಥ ಒಂದು ಛಾಯೆ. ಹಾಗಾದ್ರೆ ರಾಕ್ಷಸ ಗಣದವ್ರಿಗೆ ಮದುವೆನೇ ಇಲ್ವಾ? ಇದೇನ್ ಗುರುಗಳೇ ಅನ್ನತಕ್ಕಂಥ ಮಾತು. ಸರಿ, ಖಂಡಿತ ಉಂಟು. ಕಾರಣವಿಲ್ಲದೆ ಭಗವಂತ ನಮ್ಮನ್ನು ಈ ಒಂದು ರಾಕ್ಷಸಗಣ, ದೇವಗಣ, ಮನುಷ್ಯಗಣ ಅನ್ನತಕ್ಕಂಥ ಸೃಷ್ಟಿ ಮಾಡುವುದಿಲ್ಲ. ನಾವೇನ್ ಮಾಡ್ಕೋತೇವೆ, ಇಲ್ಲ ಇದು ಈ ಗಣಗಳನ್ನ ಮದುವೆಯಾಗಬಾರದು. ಮುಖ್ಯವಾಗಿ ನೋಡಿ, ರಾಕ್ಷಸಗಣ ಅನ್ನತಕ್ಕಂಥದ್ದು ಕೃತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ. ಒಂದು ತಪ್ಪಾದಂತ ಒಂದು ಕಲ್ಪನೆಯನ್ನ ಇಟ್ಕೊಬಿಟ್ಟಿದ್ದಾರೆ. ಇವರು ರಾಕ್ಷಸರು, ಇವರು ತಿಂದು ಹಾಕ್ಬಿಡ್ತಾರೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟು ಬಿಟ್ಟಿದ್ದಾರೆ, ಆಶ್ಲೇಷದಲ್ಲಿ ಹುಟ್ಟು ಬಿಟ್ಟಿದ್ದಾರೆ, ರಾಕ್ಷಸಗಣ ಬೇರೆ. ಖಂಡಿತ ಅದೊಂದು ತಪ್ಪು ಜಡ್ಜ್ಮೆಂಟ್ ಅಂತಲೇ ಹೇಳ್ತಾರೆ. ನನ್ನ ಈ ಒಂದು ಕಡಿಮೆ ಅಂದರೂ 30-32 ವರ್ಷಗಳ ಅನುಭವದ ಮೇಲೆ ಹೇಳ್ತೇನೆ, ನಿಜವಾಗ್ಲೂ ರಾಕ್ಷಸಗಣದವರನ್ನ ಮದುವೆ ಆದ್ರೆ ಒಂದು ಅದ್ಭುತವಾದಂತ ಪ್ರಯೋಜನ ಇದೆ, ಉಪಕಾರ ಇದೆ. ತುಂಬಾ ಜನ ಗೊತ್ತಿಲ್ಲ. ಅವರು ರಾಕ್ಷಸರೇ ಕೆಲವು ವಿಚಾರಗಳಲ್ಲಿ. ನಮಗೆ ಯಾರಿಗೂ ದೇವಗಣಕ್ಕೂ ಬರೋಲ್ಲ, ಮನುಷ್ಯಗಣಕ್ಕೂ ಬರೋಲ್ಲ. 27 ನಕ್ಷತ್ರಗಳು ಏನು ನಾವು ಹುಟ್ಟಿದ್ದೇವೆ, 9 ನಕ್ಷತ್ರಗಳಿಗೆ ರಾಕ್ಷಸಗಣ. 9 ನಕ್ಷತ್ರ ಮೊದಲನೇದಾಗಿ ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯ, ಹಸ್ತ, ಸ್ವಾತಿ, ಅನುರಾಧ, ಶ್ರವಣ, ರೇವತಿ ನಕ್ಷತ್ರ. 100% ಇವರು ದೇವಗಣ. ಇದನ್ನ ವಿಭಾಗ ಮಾಡಿದ್ದಾರೆ. ಇನ್ನು ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರುದ್ರಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಭಾದ್ರ, ಉತ್ತರಾಭಾದ್ರ, ಮನುಷ್ಯಗಣ. ಇದನ್ನ ಬರೆದಿಟ್ಕೊಳ್ಳಿ. ಹಾಗಾದ್ರೆ ದೇವಗಣದವರು ಮಾತ್ರವೇ ಮದುವೆಗೆ ಅರ್ಹ, ಇಲ್ಲ ಮನುಷ್ಯಗಣ ಮಾತ್ರ ಮದುವೆಗೆ ಅರ್ಹ. ದೇವಗಣ ಮನುಷ್ಯಗಣ ಸೇರಿದ್ರೆ ಬ್ಯೂಟಿಫುಲ್, ಬಟ್ ರಾಕ್ಷಸ ಗಣರನ್ನ ಸೇರ್ಕೊಬಿಟ್ರೆ ಆ ಮನೆ ಛಿದ್ರ. ತಪ್ಪು ಕಲ್ಪನೆಗಳ ಭಂಡಾರ ತುಂಬಿಸಿ ಬಿಟ್ಟಿದ್ದಾರೆ ಯಾರೋ ಮೂರ್ಖ ವ್ಯಕ್ತಿಗಳು, ಮೂರ್ಖ ಪಂಡಿತೋತ್ತಮರುಗಳು. ಅಲ್ಲೊಂದು ಅನುಭವ ಇಲ್ಲ, ಅವರ ತಾಕತ್ತೇ ತಿಳ್ಕೊಂಡಿಲ್ಲ. ರಾಕ್ಷಸ ಗಣದವರ ತಾಕತ್ತು ಏನು ಅಂತ ಸಾಮಾನ್ಯರಿಗೆ ನಿಲುಕತ್ತಲ್ಲ. ಅವ್ರು ಜೀರ್ಣಿಸ್ಕೊಳಕ್ ಆಗೋದಿಲ್ಲ.
ಒಬ್ಬ ವ್ಯಕ್ತಿ ಅಸಾಮಾನ್ಯ ಕೆಲಸಗಳನ್ನ ಮಾಡ್ತಾನೆ, ಅಸಾಮಾನ್ಯ ಜವಾಬ್ದಾರಿಗಳನ್ನ ತಗೋತಾನೆ, ಬಂಡದೆಯಾಗಿ ನಿಂತ್ಕೋತಾರೆ, ಕುತ್ಕೋತಾರೆ. ನಮ್ ಕೈಯಲ್ಲಿ ಆಗೋದಿಲ್ಲ ಅವ್ನ್ ಸೈಲೆಂಟ್ ನೋಡ್ಬಿಟ್ಟು, ಏನೋ ಇಷ್ಟು ಸೈಲೆಂಟಾ. ತುಂಬಾ ಸೈಲೆಂಟ್ ಇರೋರು ವೈಲೆಂಟೇ. ಆದ್ರೆ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ವೈಲೆಂಟ್ ಮಾಡೋದಿಲ್ಲ. ರಾಕ್ಷಸ ಗಣದಲ್ಲಿ ಹುಟ್ಟಿದವರು ಬರೆದು ಇಟ್ಕೊಳ್ಳಿ, ಹೌದೋ ಅಲ್ವೋ ಹೇಳಿ. ಮುಖ್ಯವಾಗಿ ಕೃತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಕಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಶತಭಿಷ ನಕ್ಷತ್ರ. ನೀವೇನಾದ್ರೂ ಸಣ್ಣದಕ್ಕೆ ಜಗಳಕ್ಕೆ ಹೋಗೋ ಮಾತಿದೆಯಾ? ಖಂಡಿತ ಇಲ್ಲ. ಸಣ್ಣದಕ್ಕೂ ಆಸೆ ಪಡೋಲ್ಲ. ಸಣ್ಣವ್ರ ಜೊತೆ ಜಗಳ ಆಡೋದೇ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏನೋ ಹೋಗಲ್ಲೋ ಅಂತ. ಸಾಮಾನ್ಯರ ಜೊತೆ ಬೆರೆಯೋದೇ ಇಲ್ಲ. ಸಾಮಾನ್ಯ ವಿಚಾರಗಳನ್ನ ನೆತ್ತಿಗೆ ಏರಿಸ್ಕೊಳ್ಳೋದೇ ಇಲ್ಲ. ಇನ್ನು ಈ ದೇವಗಣ, ಮನುಷ್ಯಗಣ, ಮುಖ್ಯವಾಗಿ ದೇವಗಣದವರು ಸಣ್ಣದಕ್ಕೂ ಹತ್ತಿಸ್ಕೊಳ್ಳೋದೆ. ಯಾರಾದ್ರೂ ಒಬ್ರು ತಪಸ್ ಕುತ್ಕೋಬಿಟ್ರೆ ಸಾಕು, ತಗೋ ದಂಡಯಾತ್ರೆ. ಅರೆ ಶಿವ ಪಾರ್ವತಿ ಸಮಾಗಮ ನಡೆಯುತ್ತೆ. ಆ ತಾರಕಾಸುರ ಸಂಹಾರ ಆಗಬೇಕು, ಅಲ್ಲೊಂದು ಸುಬ್ರಹ್ಮಣ್ಯರ ಸೃಷ್ಟಿ ಆಗಬೇಕು. ಶಿವ ಹಾಗೂ ಪಾರ್ವತಿಯ ಮಗನಿಂದಲೇ ನನಗೆ ಸಾವು ಬರಬೇಕು ಅಂತ ಕೇಳ್ಕೊಂಡಿರ್ತಾನೆ. ಪಾರ್ವತಿ ಎಲ್ಲಿದೆ? ದಾಕ್ಷಾಯಿಣಿ ಸುಟ್ಟೋಗ್ಬಿಟ್ಟಿದ್ದಾಳೆ. ಅಮ್ಮ ಹಬ್ಬ ಮಾಡಿದ ಎಡವಟ್ಟಿಗೆ, ಕೋಪಕ್ಕೆ ಗಂಡನನ್ನ ಕರೆದು ಮರ್ಯಾದೆ ಮಾಡದೆ ಇದ್ದದ್ದಕ್ಕೆ ಇಡೀ ಭೂತಗಳಿಗೆ ಅಧಿದೇವತ, ಎಲ್ಲದಕ್ಕೂ ವೇದಗಳಿಗೆ ಅಧಿದೇವತ, ಶಾಸ್ತ್ರಗಳಿಗೆ ಅಧಿದೇವತ, ಎಲ್ಲಾ ವಿದ್ಯೆಗಳಿಗೂ ಅಧಿದೇವತ ಈಶ್ವರ. ಈಶ್ವರ ಸರ್ವ ವಿದ್ಯಾನಾಂ ಅನ್ನೋ ಒಂದು ಶ್ಲೋಕದೊಂದಿಗೆ ಆರಂಭ ಆಗುತ್ತೆ ನೋಡಿ. ಎಲ್ಲ ವಿದ್ಯೆಗಳಿಗೂ ಈಶ್ವರನೇ, ಪರಮೇಶ್ವರನೇ. ಎಲ್ಲ ವೈದ್ಯಕೀಯ ಚಿಕಿತ್ಸೆ ಮಾಡೋದ್ರ ಸಮೇತ ವೈದ್ಯನಾಥೇಶ್ವರ, ಶಾಸ್ತ್ರ, ಜ್ಯೋತಿಷ್ಯ, ಎಲ್ಲದಕ್ಕೂ ಎಲ್ಲಾ ವಿದ್ಯೆಗಳಿಗೂ ಮೂಲ ವಿರಾಟ್ ಸ್ವರೂಪ ನನ್ನ ಪರಮೇಶ್ವರ. ಅಲ್ಲಿ ನೋಡಿದ್ರೆ ಅಲ್ಲೊಂದು ದಕ್ಷ ಯಜ್ಞ ಅಂತ ಮಾಡ್ತಾನೆ. ಶಿವನನ್ನೇ ಕರೀದೆ ಅವಮಾನಿಸಿ ತಗೋ ಅಲ್ಲಿ ಧ್ವಂಸ ಆಗೋಗುತ್ತೆ. ಅಮ್ಮ ಆತ್ಮಹತ್ಯೆ ಮಾಡ್ಕೋಬಿಡುತ್ತೆ ಬೆಂಕಿಗೆ ಬಿತ್ತು. ನನ್ನ ಗಂಡನ ಮರ್ಯಾದೆ ಹೋದ್ಮೇಲೆ ಇನ್ನೇನು ವಾಪಸ್ ಹೆಂಗ್ ಹೋಗ್ಲಿ, ಹೆಂಗ್ ಮುಖ ತೋರಿಸ್ಲಿ? ಯಾವ ರೀತಿ ನಮ್ಮಮ್ಮ ಅಪ್ಪನೇ ನೋಡಿ, ಆ ಕಾಲದಲ್ಲಿ ಪರಮೇಶ್ವರರ ಕಾಲದಲ್ಲೇ ಅಲ್ಲೊಂದು ನಿಯಮಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಪಾರ್ವತಿ ದೇವಿ ಗಂಡನ ಅನುಮತಿ ಹೇಳ್ಬಿಟ್ಟು ಕರೆಯದೇ ಇರೋ ಫಂಕ್ಷನ್ಗೆ, ತಂದೆ ತಾಯಿಯ ಮನೆ ಫಂಕ್ಷನ್ ಆದ್ರೂ ಮಗಳು ಹೋಗ್ಬಾರ್ದು, ಗೊತ್ತಿದ್ಯಾ? ಮೊದಲಿಗೆ ಅಳಿಯನಿಗೆ ಹೇಳಬೇಕು, ಅಲ್ಲೊಂದು ನಿಯಮ. ಅಳಿಯನಿಗೆ ಹೇಳೋದೇ ಇಲ್ಲ, ಕರೆಯೋದು ಇಲ್ಲ, ಮಗಳಿಗೂ ಹೇಳೋದಿಲ್ಲ. ಮಗಳು ನನ್ನ ಮಾತು ಮೀರಿ ಇಷ್ಟಪಟ್ಟು ಮದುವೆ ಆದ್ಲಲ್ಲ ಅಂತ ಏನೋ ಒಂದು ಶಾಸ್ತ್ರಕ್ಕೆ ಮದುವೆ ಮಾಡ್ಕೊಟ್ಟು ದಕ್ಷ ಬ್ರಹ್ಮ ಸುಮ್ಮನೆ ಇರ್ತಾನೆ. ಅಲ್ಲಿ ಏನೋ ಒಂದು ಫಂಕ್ಷನ್ ಮಾಡ್ತಿದ್ರೆ ಈ ಅಮ್ಮನಿಗೆ ತುಡುತ. ಶಿವಯ್ಯ ಹೇಳ್ತಾನೆ, ಕೇಳಲ್ಲ, ನಮ್ಮಮ್ಮ ಹಂಗೆ, ನಮ್ಮಪ್ಪ ಹಿಂಗೆ ಅಂತ ಹೇಳ್ಬೇಕು. ಸೀದಾ ಆ ದಾಕ್ಷಾಯಿಣಿ ಎದ್ದು ಹೋಗೋದು. ಯೋಚನೆ ಮಾಡಿ ನೋಡಿ. ಸರಿ ಹೋಗೋದು ಹೋಗ್ತೀಯಾ, ನಿನ್ನ ಓಲೆ ಬಿಚ್ಚು ಕೊಟ್ಟು ಹೋಗಮ್ಮ ಅಂತ ಹೇಳ್ತಾನೆ. ಬಿಚ್ಚೋಲೆ ಗೌರಮ್ಮ. ಅದಕ್ಕೆ ಹೇಳೋದು, ಯಾವುದೇ ಸ್ತ್ರೀ ಕಿವಿಯಲ್ಲಿ ಓಲೆ ಇಲ್ಲ ಅಂತ ಹೇಳಿದ್ರೆ ಅದು ಅಪರ ಕಾರ್ಯ, ವೈದಿಕ ಅಲ್ಲ, ಅವೈದಿಕ ಕಾರ್ಯ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದಿದೆ, ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಗಂಡ ಮುಂದ್ಗಡೆ ಇರಬೇಕು, ಹೆಂಡತಿ ಹಿಂದ್ಗಡೆ ಬರಬೇಕು. ಯಾವಾಗ ಒಂದು ಸ್ತ್ರೀ ಮುಂದ್ಗಡೆ ಹೋಗ್ತಾಳೋ ಅದು ಅವೈದಿಕ, ಅದೊಂದು ಶಾಪಗ್ರಸ್ತ ಊರಾಗ್ಬಿಡುತ್ತೆ, ಧರ್ಮವೇ ಒಪ್ಪುವುದಿಲ್ಲ. ದ್ರೌಪದಿ ಮಾಡ್ತಾಳೆ ನೋಡಿ, ಆ ವನವಾಸಕ್ಕೆ ಹೋಗುವಾಗ ಮೊಟ್ಟ ಮೊದಲ ಆ ಒಂದು 6 ಜನರಲ್ಲಿ ಮುಂದಕ್ಕೆ ಹೋಗೋದು ದ್ರೌಪದಿ. ಆಕೆ ಹಿಂದ್ಗಡೆ ಇವರೆಲ್ಲ ಬರೋದು. ಈ ಊರು ಸರ್ವನಾಶವಾಗಲಿ ಅನ್ನೋ ಒಂದು ಸಂಕೇತ ಅದು. ಹಂಗೆ ಆಗೋಗುತ್ತೆ. ಸ್ನಾನ ಬಟ್ಟೆಯಲ್ಲೇ, ಉಟ್ಟ ಬಟ್ಟೆಯಲ್ಲೇ ನೀರು ಜಿನುಗ್ತಿರುತ್ತೆ. ಆ ತರ ಅದು ಅಪರ ಕಾರ್ಯಗಳಿಗೆ ಹಂಗ್ ಮಾಡೋದು. ಅಪರ ಕಾರ್ಯಗಳಿಗೆ, ಅಶುದ್ಧಿ ಕಾರ್ಯಗಳಿಗೆ, ಸಾವಿಗೆ, ಶ್ರಾದ್ದಕ್ಕೆ, ತಿಥಿಗಳಿಗೆ, ಕಾರ್ಯಗಳಿಗೆ, ಶ್ರಾದ್ದ ಕಾರ್ಯಗಳಿಗೆ,
ಪಿಂಡ ಪ್ರದಾನಗಳಿಗೆ ಹಂಗ್ ಸ್ನಾನ ಮಾಡ್ಕೊಂಡು ಇದ್ ಮಾಡೋದು, ಹುಟ್ಟು ಬಟ್ಟೆನಲ್ಲೇ ಸ್ನಾನ. ತೇವವಾದ ಬಟ್ಟೆಯಲ್ಲೇ ಕುಳಿತು ಪ್ರಾರ್ಥನಾ, ಆ ಕೂದಲು ಬಿಟ್ಕೊಂಡು. ದ್ರೌಪದಿ ದೇವಿ ಮುಂದಕ್ಕೆ ಹೋಗ್ತಾಳೆ ನೋಡಿ, ಆಕೆ ದಾಕ್ಷಾಯಿಣಿ ದೇವಿಯನ್ನ, ಸತಿದೇವಿಯನ್ನ ಫಾಲೋ ಮಾಡ್ತಾಳೆ. ಯಾಕೆಂದ್ರೆ ನೋವಿಂದ ಬಂದಿರ್ತಾಳೆ. ಅದರ ಅರ್ಥ ಅಮ್ಮನಿಗೆ ಗೊತ್ತಿಲ್ಲದ ಧ್ವಂಸ ಆಗ್ಲೇಬೇಕು. ಅಲ್ಲಿ ಇಲ್ಲ ತಾಯಿ. ಅದನ್ನ ತಿಳ್ಕೊಂಡಂತ ಒಬ್ಬ ಅಸುರ ಶಿವ ಪಾರ್ವತಿ ಹೊಟ್ಟೆಯಿಂದ ಹುಟ್ಟಿದ ಮಗನಿಂದ ಸಾವು ಬರಬೇಕು ಅಂತ ಕೇಳ್ಕೊಂಡಿರ್ತಾನೆ. ಶಿವ ಪಾರ್ವತಿಯ ಮಗ ಅನ್ನತಕ್ಕಂಥದ್ದು ನೋಡಿ. ಶಿವ ಪಾರ್ವತಿ ಮತ್ತೆ ಆ ತಾಯಿ ಮರುಜನ್ಮ ಎತ್ತುತ್ತೆ, ಹಿಮವಂತನ ಪುತ್ರಿಯಾಗಿ, ಅಪರ್ಣಾದೇವಿಯಾಗಿ, ಶೈಲಪುತ್ರಿಯಾಗಿ ಹುಟ್ಟುತ್ತೆ, ಮದುವೆ ಆಗುತ್ತೆ. ಮದುವೆಯಾಗಿ ಆದ್ಮೇಲೆ ಅದೊಂದು ಕಾರ್ಯ ಇರುತ್ತಲ್ವಾ ದೇವತೆಗಳಿಗೂ ಕೂಡ, ಎಲ್ಲರಿಗೂ ಅಷ್ಟೇ. ಸೃಷ್ಟಿ ಕಾರ್ಯ, ಮೊದಲ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವರಿಬ್ಬರ ಸಮಾಗಮ ನಡೀತಿದ್ರೆ ದೇವತೆಗಳು ಸುಮ್ಮನೆ ಇರೋಲ್ಲ, ಕಂಪಿಸ್ತಾರೆ. ಇಂದ್ರಾದಿ ದೇವತೆಗಳು ಅಯ್ಯೋ ಏನಾಗುತ್ತೆ, ಇಷ್ಟು ವರ್ಷಗಳಿಂದ ಇಲ್ಲದ್ದು ಇಬ್ರು ಸೇರಿದ್ದಾರೆ ಅಂದ್ರೆ ಯಾವ ಭೂತ ಹುಟ್ಟುತ್ತೆ ಅಂತ ಬಂದು ಡಗ 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 ಅಂತ ಶಬ್ದಗಳು ಮಾಡ್ಬಿಡ್ತಾರೆ. ಈ ದೇವತಾ ಗಣದವ್ರು ಹಿಂಗೆ, ನೀವು ಬೇಕಾದ್ರೆ ಗಮನಿಸ್ ನೋಡಿ. ಇಷ್ಟು ಹೋದ್ರೆ ಅಷ್ಟು ಏನಾಗ್ಬಿಡುತ್ತೋ, ಎತ್ತಾಗ್ಬಿಡುತ್ತೋ, ಆಗ ತಾನೇ ಸ್ರವಿಸಬೇಕು ತಾಯಿ ಗರ್ಭಕ್ಕೆ. ಪಾರ್ವತೀ ದೇವಿಯ ಗರ್ಭಕ್ಕೆ ತನ್ನ ರೇತಸ್ಸನ್ನ, ಶಿವರೇತಸ್ಸನ್ನ ಬಿಡಬೇಕು. ಎಲ್ಲಿ ಇವ್ರಿಡೋ ಸದ್ದಿಗೆ ಹಂಗೇ ಬಂದ್ಬಿಡ್ತಾನ ಪರಮಾತ್ಮ. ಆ ರೇತಸ್ಸು ಏನ್ ಮಾಡೋದು ಅಂತ ಗೊತ್ತಿಲ್ಲ, ಬಂದ್ಬಿಡುತ್ತೆ. ಗರ್ಭಕ್ಕೆ ಹೋಗೋದೇ ಇಲ್ಲ. ಏನ್ರೋ ಏನ್ ಮಾಡ್ತಿದ್ದೀರಿ ಅಂದ್ರೆ, ಇಲ್ಲ ಸ್ವಾಮಿ, ಹಂಗೆ ಸ್ವಾಮಿ, ಶಿವಯ್ಯ, ಬೋಲಾ ಶಂಕರ. ಆ ಬೆಂಕಿಯನ್ನ ಅಗ್ನಿದೇವ ತಗೋತಾನೆ. ಆ ಬೆಂಕಿ ರೇತಸ್ಸನ್ನ, ಬಿಸಿ ಬಿಸಿ ಆಗಿರತಕ್ಕಂಥ ಶಿವ ತೇಜಸ್ಸು ಅದು, ಸುಬ್ರಹ್ಮಣ್ಯರ ಅಂಶ ಅದು, ಇಟ್ಕೊಳಕ್ಕಾಗೋದಿಲ್ಲ ತನ್ನ ಒಡಲಲ್ಲಿ, ಅಷ್ಟು ಅಗ್ನಿದೇವನೇ. ಏನ್ ಮಾಡೋದು, ಎಲ್ಲಿಡೋದು ಅಂದ್ರೆ, ಭೂದೇವಿ ನಾನ್ ತಗೋತೀನಿ ಅಂತ, ನಾನ್ ನನ್ನ ಮಡ್ಲಲ್ಲಿ ಇಟ್ಕೋತೀನಿ ಕೊಡು ಅಂತ. ಸಾಧ್ಯವೇ ಇಲ್ಲ. ಇನ್ನೊಬ್ಬರ ಹೊಟ್ಟೆನಲ್ಲಿ, ಇನ್ನೊಬ್ಬರ ಮಡ್ಲಲ್ಲಿ ಯಾರ್ದೋ ಮಗು ಅನ್ನತಕ್ಕಂಥದ್ದು. ಆಗಲೇ ಪಾರ್ವತಿ ದೇವಿ ಶಾಪ ಇಡೋದು, ಕೋಪಗೊಂಡು ದೇವತೆಗಳಿಗೆ ಮಕ್ಕಳಿಲ್ಲದೆ ಹೋಗ್ಲಿ ಅಂತ. ಸೊ ದೇವತಾ ಗಣದವ್ರು ಹಿಂಗೆ ಒಳ್ಳೇದು ಅಂತಾನೆ ಇರ್ತಾರೆ, ಬಟ್ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಗಾಬರಿ ಪಟ್ಬಿಡ್ತಾರೆ. ರಾಕ್ಷಸ ಗಣ ಆ ಮಾತೇ ಇಲ್ಲ. ಸಣ್ಣ ಸಣ್ಣದಕ್ಕೆ ಗಾಬರಿ ಪಡೋದು, ಉದ್ರೇಕಗೊಳ್ಳೋದು, ಉನ್ಮತ್ತಗೊಳ್ಳೋದು. ನೀವು ನೋಡಿದಿರ ಮಖ ನಕ್ಷತ್ರ ಯಾವತ್ತಾದ್ರೂ ಅವ್ರು ಸಣ್ಣ ಜಾಗದಲ್ಲಿ ಇರ್ತಾರ? ಎಲ್ಲಿದ್ದರೂ ಫೀನಿಕ್ಸ್ ತರ ಎದ್ದೋಳೋ ಎರಡು ರಾಶಿಗಳಿದ್ದಾವೆ, ಎರಡು ನಕ್ಷತ್ರಗಳಿದ್ದಾವೆ. ಒಂದು ಮಖ ನಕ್ಷತ್ರ, ಇನ್ನೊಂದು ಶತಭಿಷ ನಕ್ಷತ್ರ. ನೀವು ಈ ಎರಡು ನಕ್ಷತ್ರವನ್ನ ನೀವು ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ಮುಳುಗಿದ್ರು ಕೂಡ ಒಂದು ಚಾನ್ಸ್ ಸಿಗುತ್ತೆ ಎದ್ದೋಳೋಣ ಮತ್ತೆ ಅಂತಾನೆ. ರಾಕ್ಷಸಗಣ ಎಷ್ಟಾದರೂ ಎಲ್ಲಿದ್ದರೂ ರಾಕ್ಷಸಗಣ. ಮತ್ತೆ ನನ್ಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಸೆಕ್ಯೂರಿಟಿ ಮಾಡಿ ಇಟ್ಬಿಟ್ಟಿದ್ಯಾ ಭಗವಂತ, ಸೆಕ್ಯೂರಿಟಿ ಚೀಫ್ ಆಗೋದಿಲ್ವಾ ನಾನು ಅಂತಾರೆ. ಆ ತಾಕತ್ತು, ಸೋಲಿನಲ್ಲೂ ಗೆಲುವನ್ನ ಹುಡುಕತಕ್ಕಂತ ಒಂದು ತಾಕತ್ತು ಅಂದರೆ ರಾಕ್ಷಸಗಣವೇ. ಅದು ಸಹಿಸಲ್ಲ ಸಾಮಾನ್ಯರಿಗೆ. ಇವನು ಸಹಿಸ್ಕೊಳ್ಳೋದು ಈ ಹೆಣ್ಣುಮಗು ರಾಕ್ಷಸಗಣ. ನೀವು ನೋಡಿ ವಿಶಾಖ ನಕ್ಷತ್ರದ ಹೆಣ್ಣು ಮಗು ನೋಡಿ, ಸಾಮಾನ್ಯವಾಗಿ ರಾಕ್ಷಸಗಣವನ್ನ ಯಾವ ಮನೆಗೆ ಸೊಸೆಯಾಗಿ ತರಬೇಕು ಗೊತ್ತಾ? ತಪ್ಪು ತಿಳ್ಕೋಬೇಡಿ. ದೊಡ್ಡ ಮನೆ, ದೊಡ್ಡ ಕುಟುಂಬ, ದೊಡ್ಡ ಜವಾಬ್ದಾರಿ, ಅಧಿಕಾರ. ಮೂರ್ಖ ಗಂಡ, ಮೂರ್ಖ ಮಗ, ದಡ್ಡ ಮಗ, ನನ್ನಂತವನು, ವಿವೇಚನೆ ಇಲ್ಲದ ಮಗ. ನಿಜವೇ, ಕೆಲವು ಜವಾಬ್ದಾರಿಗಳು ನನ್ಗೆ ಈಗಲೂ ಗೊತ್ತಿಲ್ಲ, ಈಗಲೂ ಎಷ್ಟೋ ವಿಚಾರ ಗೊತ್ತಿಲ್ಲ ಕುಟುಂಬದ ವಿಚಾರದಲ್ಲಿ. ಅದನ್ನ ನಿಭಾಯಿಸ್ತಿರೋದು ನನ್ನ ಧರ್ಮ ಪತ್ನಿಯೇ ರಾಕ್ಷಸ ಗಣವೇ. ಹೇಳ್ತೀನಿ ನೋಡಿ, ನನ್ನ ಪತ್ನಿ ರಾಕ್ಷಸ ಗಣವೇ. ಮಾತಾಡೋದೇ ಇಲ್ಲ. ನೀವು ಗಮನಿಸಿ ನೋಡಿ, ಆಶ್ಲೇಷ ನಕ್ಷತ್ರ ಇರ್ಬೋದು, ಚಿತ್ತ ನಕ್ಷತ್ರ ಇರ್ಬೋದು, ಮೂಲ ನಕ್ಷತ್ರ ಇರ್ಬೋದು, ವೇರ್ ಎವರ್ ಯು ಆರ್ ದೇರ್ ಯು ಆರ್ ಹೀರೋಯಿನ್ಸ್. ಹೀರೋಯಿನ್ಗೆ ಬಾಪ ಆಪ್, ಹೀರೋಗಳಿಗೆ ಹೀರೋ ನೀವು, ಜಟ್ಟಿಗಳು ನೀವು. ಇವರೆಲ್ಲ ದೈಹಿಕ ಜಟ್ಟಿಗಳು, ನೀವು ಮಾನಸಿಕ ಜಟ್ಟಿಗಳು. ಅದನ್ನ ಪ್ರಕೃತಿ ಸಹಿಸಲ್ಲ, ಇವ್ರು ತಟ್ಕೋತಾರಲ್ಲ ಅಂತ ಸ್ಪಂದಿಸಲ್ಲ. ನೀವು ಏನಾದ್ರೂ ಕೂಡ, ಎಷ್ಟೋ ದೊಡ್ಡ ಆಪತ್ತು ಬಂದ್ರು ಕೂಡ ನೀವು ಹಿಂಗ್ ತಡೆದ್ ನಿಲ್ಲಿಸ್ಕೊಂಡಿರ್ತೀರಿ. ಆಗ್ಲಿ ಬಿಡು, ನೋಡೋಣ ಬಿಡು,
ಏನಾದರೂ ಸರಿ, ಎಲ್ಲಿಯಾದರೂ ಸರಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ಲತಕ್ಕಂಥ ಶಕ್ತಿ ರಾಕ್ಷಸ ಗಣದವರು ಹುಟ್ಟಿರುತ್ತೆ. ಮೂರ್ಖ ಮಗ, ದಡ್ಡ ಮಗ, ಮನೇಲಿ ನಿಭಾಯಿಸೋರಿಲ್ಲ, ಇಟ್ಕೊಳ್ಳೋರಿಲ್ಲ, ದೊಡ್ಡ ವ್ಯವಸ್ಥೆ ಇದೆ, ದೊಡ್ಡ ಕುಟುಂಬ ಇದೆ, ದೊಡ್ಡ ಜವಾಬ್ದಾರಿಗಳಿದೆ, ದೊಡ್ಡ ವ್ಯಾಪಾರ ವ್ಯವಹಾರಗಳು ಇದೆ, ಕುಟುಂಬ ಇದೆ, ನೋವುಗಳಿದ್ದಾವೆ. ಸಣ್ಣ ಪುಟ್ಟ ಈ ದೇವಗಣದವನ್ನ ತಂದ್ಬಿಟ್ರೆ ಅಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾನೆ. 100% ಹೇಳ್ತಾನೆ. ನೀವು ಗಮನಿಸಿ ನೋಡಿ, ದೇವಗಣದವರು ಅಶ್ವಿನಿ ನಕ್ಷತ್ರ, ಮೃಗ ನಕ್ಷತ್ರ, ಪುಷ್ಯ ನಕ್ಷತ್ರ, ಪುನರ್ವಸು, ಅಯ್ಯೋ ಗಿಟಾರ್ ಬಾರಿಸ್ತಲೇ ಇರ್ತಾರೆ. ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ ಕೂಡ. ನಾನು ಇವತ್ತಿಗೂ ಇಂಜೆಕ್ಷನ್ ಹಾಕ್ಸ್ಕೊಳಕ್ ಭಯ ಪಡ್ತೀನಿ. ನೀವು ನಂಬ್ತೀರಾ? ನನ್ಗೆ ಅನೆಸ್ತೇಶಿಯಾ ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕಿ ಅಂತೀನಿ. ಏನಾದ್ರೂ ಕೊಟ್ಬಿಡಿ, ಹಾಗೇ ಮಲಗ್ಬಿಡ್ತೀನಿ. ಒಂದ್ ತಲೆನೋವು ತಟ್ಕೊಳಲ್ಲ ನಾನು. ನನಗೆ ಮೈಗ್ರೇನ್ ಇದೆ, ಸೈನಸ್ಸು ಇದೆ. ಬಟ್ ಏನೋ ಒಂದು ಪ್ರಾಣಾಯಾಮ, ಧ್ಯಾನ, ಅದು ಇದು ವಾಕಿಂಗು ಇಲ್ಲಿದಾರಲ್ಲ, ಭೂದೇವಿ, ಶ್ರೀದೇವಿ, ಮಹಾಲಕ್ಷ್ಮಿ, ಸರಸ್ವತಿ ರೂಪಸ್ಥರು ಏನ್ ತಿನ್ಬೇಕು ತಿನ್ಬಾರ್ದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ಸಿಟ್ಕೊಂಡಿದ್ದಾರೆ. ಖಂಡಿತ ನನ್ನ ಕೈಲಿ ತಟ್ಕೊಳಕ್ ಆಗಲ್ಲ. ಗಾಬರಿಯೇ. ಸ್ವಾತಿ ನಕ್ಷತ್ರದವ್ರು ಹುಟ್ಟಿದವ್ರನ್ನ ನೋಡಿ ನೀವು ಬೇಕಾದ್ರೆ ಬೆಳೆಯೋಲ್ಲ. ಅವ್ರ ಕೈಗೆ ಅಧಿಕಾರ ತಗೊಂಡ್ ಬಂದ್ಕೊಟ್ರು, ಅಯ್ಯೋ ನಮ್ಗೆ ಯಾಕಪ್ಪ ಪರಂಧಾಮ, ನಮ್ಗಿದ್ದಿದ್ರಲ್ಲಿ ನಾವು ತೃಪ್ತಿ. ಏನೋ ಒಂದ್ ನಾಟಕ ಮಾಡ್ಕೊಂಡಿರೋನ್ ಭಗವಂತ ಕರ್ಕೊಂಡ್ ಬಂದು ಈ ಚಲನಚಿತ್ರ ಅಂತ ಕೊಟ್ಟು ಅದ್ರಲ್ಲಿ ಹೀರೋ ಮಾಡಿ ಇದೆಲ್ಲ ಮಾಡಿಸಿಟ್ಟಿದ್ದಾನೆ. ತೃಪ್ತಿಯಾಗಿರೋಣ, ಇದೆಲ್ಲ ನಮಗೆ ಯಾಕೆ ಬೇಕು ಅಂತ ಯಾವ ರಾಜಕೀಯಕ್ಕಾಗ್ಲಿ, ಯಾವ್ದು ಸರ್ಕಾರದ ಅಭಿಲಾಷೆ ಆಗಲಿ, ಯಾವುದಕ್ಕೂ ಹೋಗದೆ ಬದುಕಿದವರು ಸ್ವಾತಿ ನಕ್ಷತ್ರದ ಡಾಕ್ಟರ್ ರಾಜ್ಕುಮಾರ್. MG ರಾಮಚಂದ್ರಂದು ಒಂದು ಕತೆ ಇತ್ತು. ಅಲ್ಲಿತ್ತು ಸ್ವಾತಿ ನಕ್ಷತ್ರ. ಎಲ್ಲೂ ಬಾಯಿ ಬಿಚ್ಚಲೇ ಇಲ್ಲ, ದೊಡ್ಡ ಮನುಷ್ಯ. ನೀವು ಗಮನಿಸಿ ನೋಡಿ, ದೇವಗಣದವರು ಎಲ್ಲಿ ಓಪನ್ ಅಪ್ ಆಗ್ಬೇಕೋ ಅಲ್ಲಿ ಓಪನ್ ಅಪ್ ಆಗೋದಿಲ್ಲ, ಬೆದರು ಬಿಡ್ತಾರೆ. ಹಾಗೆ ಮನುಷ್ಯಗಣದವರು ಅಷ್ಟೇ. ರೋಹಿಣಿ ನಕ್ಷತ್ರ, ಕೃಷ್ಣಪ್ಪ ಎಲ್ಲಿ ಮಾತಾಡ್ತಿದ್ದ? ನನ್ನ ಕೃಷ್ಣಯ್ಯ ಇರೋ ನೋವು, ಬಾಧೆ, ಸಂಕಟ ಎಲ್ಲ ಇಟ್ಕೊಂಡು, ಅದೇ ರಾಕ್ಷಸ ಗಣ ಆಗಿದೆ, ತಡ್ಕೊಳ್ಳೋಷ್ಟು ತಡ್ಕೋತಾರೆ, ಹೊಳೆಯೋದೆ. ಎದುರುಗಡೆನ ರಾಕ್ಷಸ ಗಣ. ಅದು ನಮಗ್ ಸಹಿಸೋಲ್ಲ. ಎದುರುಗಡೆ ಮಾತಾಡೋದಪ್ಪ, ನಮ್ಮ ಎದುರುಗಡೆ ನಮ್ಮನ್ ಪ್ರಶ್ನೆ ಮಾಡೋದಾ? ಲೋಕ ಸಹಿಸಲ್ಲ, ಸಮಾಜ ಸಹಿಸಲ್ಲ. ಅದಕ್ಕೇನ್ ಮಾಡಿದ್ರು? ಹುಡುಕಿದ್ರು. ಇಷ್ಟು ದೊಡ್ಡ ಮನೆ ನಿಭಾಯಿಸ್ತಿದ್ದಾಳಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಿದ್ದಾನಲ್ಲ, ಅದ್ರಲ್ಲೂ ಹೆಣ್ಮಕ್ಳು ರಾಕ್ಷಸ ಗಣ ಹುಟ್ಬಿಟ್ಟು, ಅದ್ರಲ್ಲಿ ನೋಡಿ ಮೂಲ ನಕ್ಷತ್ರ ಇದೆ, ಜ್ಯೇಷ್ಠ ನಕ್ಷತ್ರ ಇದೆ, ಆಶ್ಲೇಷ ನಕ್ಷತ್ರ ಇದೆ, ಚಿತ್ತ ನಕ್ಷತ್ರನೂ ಇದೆ. ನೀವೆಲ್ಲಿದ್ದರು ಮಹಾರಾಣಿಯರು. ರಾಣಿ ಬೇರೆ, ಯುವರಾಣಿ ಬೇರೆ, ನೆನ್ಪಿಟ್ಕೊಳ್ಳಿ. ಸೇವಕಿ ಬೇರೆ. ಎಲ್ಲಿದ್ದರೂ ಮಹಾರಾಣಿಯೇ. ದ್ರೌಪದಿ ದೇವಿ ನೋಡಿ, ಆ ಶಾಂತಿ ಪರ್ವದಲ್ಲಿ ಧರ್ಮರಾಯ ಎಲ್ಲ ಗೆದ್ದ ಮೇಲೆ ನನಗೆ ರಾಜ್ಯ ಬೇಡ, ನಾನು ಎಲ್ಲಾದ್ರೂ ವಿಂಧ್ಯಾಚಲ ಪರ್ವತಕ್ಕೆ ಹೊರಟೋಗ್ಬಿಡ್ತೀನಿ, ಜಪ ತಪ ಅಂತ ಇದ್ಕೋತೀನಿ, ನನಗೆ ಬೇಜಾರಾಗ್ಬಿಟ್ಟಿದೆ. ನಮ್ಮವ್ರನ್ನ ಸಾಯಿಸ. ಅದರಲ್ಲಂತೂ ಕರ್ಣನನ್ನ ಯಾವ ಮಟ್ಟಕ್ಕಾಗುತ್ತೆ ಅಂದ್ರೆ, ಕರ್ಣ ಸತ್ತ ಮೇಲೆ ಖುದ್ದು ಹೋಗಿ ಬಾಡಿಯನ್ನ ನೋಡ್ತಾನೆ ಧರ್ಮರಾಯ. ಅವನಿಗೆ ನಂಬಿಕೆ ಇಲ್ಲ, ಅರ್ಜುನ ಸಾಯಿಸಿದ್ರು ಕೂಡ. ಸತ್ತಿದಾನ, ಎದ್ದು ಬಂದ್ಬಿಟ್ರೆ ಆ ಭೂತ. ಅವನಿಗೆ ನಿದ್ದೆಲೂ ಕೂಡ ಆ ಭೂತದ ಚಿಂತೆಯೇ, ಕರ್ಣನ ಚಿಂತೆ. ಅವನಲ್ಲಿ ಏನೋ ಒಂದಿದೆ ಶಕ್ತಿ, ಏನೋ ಒಂದಿದೆ. ಅವನನ್ನು ನೋಡ್ತಿದ್ರೆ ಅವತ್ತಿನ ಕಾಲಕ್ಕೆ ಈ ವಾಸ್ ಅರೌಂಡ್ 10 feet 11 inch, ಆಲ್ಮೋಸ್ಟ್ 11 ಅಡಿ. ಯಾರೂ ಇರಲಿಲ್ಲ ಅವನ ಹೈಟು. ಅವನ ಹೈಟು ಯಾರೂ ಇರಲಿಲ್ಲ, ಕರ್ಣನ ಹೈಟು. ಸೂರ್ಯದೇವನ ಅಂಶದಲ್ಲಿ ಹುಟ್ಟಿರೋದು ಬೇರೆ, ಆ ದಿವ್ಯ ತೇಜಸ್ಸು. ಜನ್ಮತ ಕವಚ ಕುಂಡಲಗಳೊಂದಿಗೆ ಬಂದಿರತಕ್ಕಂಥವನು. ಖುದ್ದು ಕುಂತಿದೇವಿಯ ಅಂಶ. ಯಾವಾಗೆಲ್ಲ ಕರ್ಣ ಇಡೋ ಬೆಂಕಿಗೆ ಕುದ್ದೋಗ್ಬಿಡವನಂತೆ ಧರ್ಮರಾಯ. ಅಂತ ಸಿಟ್ಟಿಗೆದ್ದು, ಸರಿ ಏನಕ್ಕೂ ಹಿಂಗೆ 1-2 ಬಾರಿ ಅವನ ಕಣ್ಣಿಗೆ ಅವನ ಕಾಲನ್ನು ನೋಡಿದ್ನಂತೆ. 1-2-3 ಬಾರಿ ಆಗಿದೆ. ನಾನು ಏನಾದ್ರೂ ಮಾಡಬೇಕು ಹಾಗೆ ಹೀಗೆ ಅಂತ ಕೋಪದಿಂದ ಸಿಟ್ಟಿಗೆದ್ದು ಎಷ್ಟಾದ್ರೂ ಅಗ್ರಜ, ಅಜಾತ ಶತ್ರು, ಧರ್ಮಜ ಆ ಕಾಲು ನೋಡಿದಾಗ ಎಲ್ಲಿಗೂ ಈ ಕಾಲು ಅವನಿಗೆ ಯಾವ ರೀತಿ ಕಾಣಿಸ್ತಿತ್ತು ಅಂದ್ರೆ, ತನ್ನ ತಾಯಿಯ ಕಾಲಿನ ಪಾದ ಹೇಗಿದೆಯೋ ಕರ್ಣನ ಪಾದಗಳು ಅದೇ ತರನೇ ಇತ್ತಂತೆ. ನೋಡಿ,
ಅದಕ್ಕೆ ಆತ್ಮಾನಂ ಪುತ್ರನೈವಾಸಿ ಅಂತ ಹೇಳ್ತಾರೆ. ಆತ್ಮ ಪಿತೃಗಳ ಒಂದು ದೇಹದ ಅಂಶ. ಎಲ್ಲ ರತ್ನಮ್ಮನ್ ನೋಡ್ದಾಗಿದೀಯಪ್ಪ ನಿನ್ನ, ಎಲ್ಲ ನಿಮ್ಮ ಅಜ್ಜನ್ ನೋಡ್ದಾಗಿದೀಯಪ್ಪ. ಈ ರೀತಿ ಹೇಳ್ತಾರೆ ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಅವರ ಒಂದು ಭಾವ ಅಂಶ, ದೇಹ ಯಾವುದು, ಮೂಗು, ಕಣ್ಣು, ತುಟಿ ಅಂಶ, ಒಳ್ಳೆ ಅಂಶಗಳು. ಕೆಟ್ಟ ಅಂಶಗಳು ಅದು ನಮ್ದು, ಅವ್ರದಲ್ಲ. ಕೆಲವ್ರಿಗೆ ಬಂದಿರುತ್ತೆ. ಬಾಬಾ ವಂಶ ನೋಡೋ, ಅವ್ನು ಎಂಥವ್ರ ವಂಶ ಬಂದಿದ್ದಾನೆ, ಉಟ್ಕೊಂಡಿದ್ದಾನೆ ಅನ್ನತಕ್ಕಂಥ ಮಾತು ಹೇಳ್ತೇವೆ ನೋಡಿ. ನೋಡಿದಾಗ ಆತನಿಗೆ ಅಮ್ಮನ ಕಾಲು ಏನೋ ಒಂದು ರೀತಿಯ ಶಾಂತ ಆಗ್ಬಿಡೋನಂತ. ಕಾಲು ನೋಡ್ತಿದ್ದಾಗಿ ಎಳೆಯೋದಂತೆ, ಕಾಲಲ್ಲಿಗೆ ಕಣ್ಣು ನೋಡ್ತಿದ್ದಾಗಿ. ಕರ್ಣ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋದು, ಮೆಣಸಿನ್ಕಾಯಿ ಹಾಕೋದು, ಖಾರದ ಪುಡಿ ಹಾಕೋದ್ರಲ್ಲಿ ನಿಸ್ಸೀಮ. ಉರಿತಿರೋ ಬೆಂಕಿಗೆ ಪೆಟ್ರೋಲ್ ಹಾಕೋದ್ರಲ್ಲಿ ನಿಸ್ಸೀಮ. ಘೋಷಯಾತ್ರೆ ಏನೇನೋ ಮಾಡಿಸಿ ಅವ್ರನ್ನ ಎಡವಟ್ಟು ಮಾಡಿಸಿ ದುರ್ಯೋಧನ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ರಲ್ಲಿ ಇವನೇ. ಈ ಕರ್ಣನೇ ಒಂದ ಎರಡ ಹಲವಾರು ಬಾರಿ ಆಗುತ್ತೆ ಅವಮಾನಗಳು. ದುರ್ಯೋಧನ ಗೆಳೆಯ ಅಲ್ವಾ, ನಮ್ ಗೆಳೆಯರು ಏನಾದ್ರು ಮಾಡಿದಾಗ ಅದನ್ನ ನಾವು ಮರ್ತು ಬಿಡ್ತೀವಿ, ಕ್ಲೋಸ್ ಗೆಳೆಯ ಅಂತ. ಕರ್ಣ ಸತ್ತಾಗ ಹೋಗಿ ದೇಹವನ್ನ ಎರಡೆರಡು ಬಾರಿ ನೋಡ್ಕೊಂಡು ಬರ್ತಾನೆ. ತೃಪ್ತಿಯಾಗ ಹಬ್ಬ ನನಗೆ ಈಗ ಉಸಿರು ಬಂತು ಅಂತ ಹೇಳ್ತಾನೆ. 17ನೇ ದಿನ ಆ ಮಹಾಭಾರತದ ಯುದ್ಧದಲ್ಲಿ. ಯಾಕಂದ್ರೆ ಅವನು ಆ ಭಯದಲ್ಲೇ ನಿದ್ದೆ ಮಾಡಿರೋದಿಲ್ಲ. ಅದನ್ನ ದ್ರೌಪದಿ ಹೇಳ್ತಾಳೆ, ವನವಾಸಕ್ಕೆ ಹೋಗುವಾಗ ಏನ್ ಹೇಳಿದೆ, ನಾವೆಲ್ಲ ನಿರುತ್ಸಾಹ ಹೊಂದಿದ್ರೆ ಫುಲ್ಲು ನಿರುತ್ಸಾಹ. ಎಷ್ಟಾದರೂ ಭರಣಿ ನಕ್ಷತ್ರ ಅಲ್ವಾ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿನ ಆಳ್ತಾರೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಕೆಲವರು ಹೇಳ್ತಾರೆ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದು ಧರ್ಮರಾಯ ಅಂತ ಕೂಡ ಹೇಳ್ತಾರೆ. ಇನ್ನೂ ಕೆಲವರು ಅದಕ್ಕೆ ಜ್ಯೇಷ್ಠ ಪುತ್ರ ಅನ್ನತಕ್ಕಂಥದ್ದು ಇದೆ. ಹಾಗೆಯೇ ಯಮ ಭರಣಿ ನಕ್ಷತ್ರದಲ್ಲೇ ಹುಟ್ಟಿದ್ದು ಅನ್ನತಕ್ಕಂಥ ಮಾತು ಉಂಟು. ಸೊ ಆ ಸೌಮ್ಯತೆಯಿಂದ ಮೇಷರಾಶಿಗೂ ಕೂಡ ಆಗ್ತಾರೆ. ನೀನೇ ಅಲ್ವಪ್ಪ ಹೇಳಿದ್ದು, ಎಷ್ಟು ದಿನ ಇದು ಆ ಅಜ್ಞಾತವಾಸಕ್ಕೆ ಹೋಗೋ ವನವಾಸ, ಆಗ ಅಜ್ಞಾತವಾಸ. ಕಣ್ಣು ತೆಗೆಯೋಷ್ಟರಲ್ಲಿ ಹೋಗ್ಬಿಡ್ತೀವಿ. ನಮಗಿರೋ ಶಕ್ತಿಗೆ ಅವನ್ನೆಲ್ಲ ಧೂಳಿಪಟ ಮಾಡಿ ನಾವೇ ಅಖಂಡ ರಾಜ್ಯವನ್ನಾಳುತ್ತೇವೆ, ರಾಜರಾಜೇಶ್ವರಿಯೇ ನಮಗೆ ಒಲಿದು ಬರ್ತಾಳೆ ಅಂತ ಹೇಳಿ ಹುಮ್ಮಸ್ ತುಂಬಿಸಿ ನಮ್ಮನ್ನ ವನವಾಸ ಅಜ್ಞಾತವಾಸ ಕರ್ಕೊಂಡು ಹೋದವನು ಇವತ್ತು ಯುದ್ಧ ಎಲ್ಲ ಗೆದ್ದ ಮೇಲೆ ನಮಗ್ ಬೇಡ ಅಂತ ಹೇಳ್ತೀವ. ಹಿಂಗೆ ಕೈಗೆ ಬಂದಿದ ತಕ್ಷಣ ಕೈ ಜಾರ್ಕೊಳ್ತಕ್ಕಂಥದ್ದು, ಒಪ್ಕೊಳ್ಳೋಕ್ಕೆ ತಗೊಳಕ್ಕೆ ಆ ನೋವಿಗೆ ತಟ್ಕೊಳಕ್ ಆಗೋದಿಲ್ಲ. ಅಯ್ಯೋ ನಮ್ಮ ಅಣ್ಣನ್ ಕೊಂದಾಕ್ಬಿಟ್ಟಿದ್ವಿ, ಬದುಕಿದ್ದಿದ್ರೆ ಅವನೇ ರಾಜ್ಯ ಆಳ್ತಿದ್ದ ಅಂತ. ಆಗ ನಾರದ್ರು ಬಂದು ಇರೋ ಸತ್ಯ ಎಲ್ಲ ಹೇಳ್ತಾರೆ. ಅಪ್ಪ ಕೃಷ್ಣ ಹೇಳಿದ್ದ, ನಿಮ್ಮ ಅಮ್ಮ ಹೇಳಿದ್ಲು, ನಿನ್ನ ಅರ್ಜುನನಿಂದ ಅಷ್ಟೇ ಅವನು ಸಾಯ್ಲಿಲ್ಲ, ಅವನು ಮಾಡಬಾರದು ಕೆಲವೊಂದು ಶಾಪಗಳು ಬೇರೆ, ಪರಶುರಾಮ ಶಾಪ, ಬಲರಾಮ ಶಾಪ, ಒಬ್ಬ ಬ್ರಾಹ್ಮಣ ಶಾಪ, ಆಮೇಲೆ ಇಂದ್ರನ ಒಂದು ಇದರಿಂದ ಕವಚ ಕುಂಡಲಗಳು ಸಾಮಾನ್ಯ ಆಗ್ಬಿಟ್ಟ ಅವನು. ಇದೆಲ್ಲ ನಡೀತೋ, ಇದೆಲ್ಲ ಇತ್ತು. ನಿನ್ನ ಒಂದು ಕಾರಣದಿಂದ, ಪಾಂಡವರ ಕಾರಣದಿಂದ ಅವನು ಸಾಯ್ಲಿಲ್ಲ. ಅವನು ಮಾಡ್ಕೊಂಡು ಬಂದಿದ್ದೆ ಅದು. ಬ್ರಹ್ಮಾಸ್ತ್ರ ಕಳ್ಕೊಂಡ, ಭಾರ್ಗವಾಸ್ತ್ರ ಕಳ್ಕೊಂಡ. ಅದು ಪರಶುರಾಮರು ಶಾಪ ಇಟ್ಟಿದ್ರಪ್ಪ. ಅಂತ್ಯಕಾಲದಲ್ಲಿ, ನಿನ್ನ ಅಂತ್ಯಕಾಲ ಬಂದಾಗ ನಿನ್ನ ಅಸ್ತ್ರಗಳೆಲ್ಲ ಮರೆತು ಹೋಗುತ್ತವೆ ಅಂತ. ಆಗ್ಲೇ ಮರೆತೋಗಿದ್ದು. ಆಮೇಲೆ ಕೃಷ್ಣರು ಹೇಳಿ ಬಾಣ ಬಿಟ್ಟಿದ್ದು ನಿನ್ನ ತಮ್ಮ ಕಣಯ್ಯ ಅಂತ ಹೇಳಿ ನಾರದರು ಉಪದೇಶ ಮಾಡಿದ ಮೇಲೆ ಪಟ್ಟಾಭಿಷೇಕಕ್ಕೆ ಒಪ್ಪೋದು. ನೋಡಿ ಹಿಂಗಿರುತ್ತೆ. ಅದೇ ರಾಕ್ಷಸ ಗಣ ಆದ್ರೆ ಆ ಮಾತೇ ಅಲ್ಲ. ಕರ್ಣ ರಾಕ್ಷಸ ಗಣವೇ. ಕರ್ಣ ರಾಕ್ಷಸ ಗಣದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಪಟ್ಟು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ, ಜರುಗ್ಲಿಲ್ಲ. ಎಷ್ಟಾದ್ರೂ ಸರಿ. ದುರ್ಯೋಧನನು ರಾಕ್ಷಸ ಗಣನೆ. ಅದೇನಾದ್ರೂ ಸರಿ, ಸೋಲು ಗೆಲುವು ಆಮೇಲೆ, ನನ್ನ ಮಾತ್ಮೇಲೆ ನಾನು ನಿಂತ್ಕೋತೀನಿ ಅಂತಕ್ಕಂಥದ್ದು. ಬಲರಾಮರು ಅಷ್ಟೇ ರಾಕ್ಷಸ ಗಣವೇ. ಈ ಒಂದು ಪರಿಚಯಗಳು ಬಂದ್ಬಿಡ್ತವೆ. ರಾಕ್ಷಸ ಗಣವನ್ನ ಸಹಿಸ್ಕೊಳ್ಳಲ್ಲ ನಾವು ಅಷ್ಟೇ. ಅವ್ರು ತಟ್ಕೊಳ್ಳೋ ನೋವು, ಬಾಧೆ, ಸಂಕಟ, ಅವ್ರೇನಿದು ದೊಡ್ಡ ಆಸೆ, ದೊಡ್ಡದಕ್ಕೆ ಆಸೆ ಪಡ್ತಾರೆ. ಚಿಕ್ಕದಕ್ಕೆಲ್ಲ ಇದೇನೋ ಹೇಳ್ತಾರಲ್ಲ, ಒಂದ್ ಜೊತೆ ಓಲೆ, ಒಂದ್ ಜೊತೆ ಬಳೆ, ರಿಂಗು, ಅದೆಲ್ಲ ಇಲ್ಲ. 100 ಜನಕ್ಕೆ ಅನ್ನ ಹಾಕ್ತೀವ, 100 ಜನಕ್ಕೆ ಸಂಸ್ಥೆ ಕಟ್ತೀವ, 100 ಜನ ನಮ್ ಕೆಳಗಡೆ ಇರ್ತಾರ. ನಾನ್ ನೋಡಿದ್ದೆ ನಮ್ಮ ಮಕ್ಳು ಚಿತ್ತಾ ನಕ್ಷತ್ರ, ಮೂಲ ನಕ್ಷತ್ರ,
ಅದಕ್ಕೆ ಅದೇ ದೀಪ್ಯಮಾನ ತಾಯಿ ಲಕ್ಷ್ಮಿಯ ಪರಿಪೂರ್ಣ ಸರಸ್ವತಿ ಅನುಗ್ರಹ ಇರತಕ್ಕಂಥ ತಾಯಂದ್ರು ನೀವು. ಚಿತ್ತಾ ನಕ್ಷತ್ರ ಸಣ್ಣ ಪುಟ್ಟದಕ್ಕೆಲ್ಲ ಇದೆಲ್ಲ ಲೋಟವ್ವ, ಮಾರೆಂಗೆ ಮಾರೆಂಗೆ ಹಾತಿಕೋ ಉಡಾಯಂಗೆ ಅನ್ನತಕ್ಕಂಥ ನಿಯಮ ಇರೋರು. ಹೌದು ಅಲ್ವೋ ಹೇಳಿ, ರಾಕ್ಷಸ ಗಂಡದಲ್ಲಿ ಹುಟ್ಟಿರೋರು. ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಆಸೆ ಪಟ್ಕೊಂಡು ಅದೆಲ್ಲ ಇಲ್ಲ. ಇವ್ರಿಗೆಲ್ಲ ಆಸೆಗಳಿರುತ್ತೆ, ತಗೊಳಕ್ಕೂ ತಾಕತ್ತಿರಲ್ಲ. ನೇರ ಹೇಳ್ತೇನೆ, ಮನುಷ್ಯಗಣ ಹಾಗೂ ದೇವಗಣ ಹೆಂಗೆ ಗೊತ್ತಾ, ಸಂಧಿಯಲ್ಲಿ ಸಮಾನ ಅದನ್ನ ಕಷ್ಟ ಎಲ್ಲ ಪಡೋದು ರಾಕ್ಷಸ ಗಣ, ಕುಳಿತುಕೊಂಡು ತಿನ್ನೋದು ಇವ್ರುಗಳು. ಇದು ನಡೀತಲ್ಲ. ಈ ಒಂದು ಸಮುದ್ರ ಮಂಥನ ಕಾಲದಲ್ಲಿ ತುಂಬಾ ಕೆಲಸ ಮಾಡಿದವರು ಯಾರು? ರಾಕ್ಷಸರೇ. ದೇವತೆಗಳ ಹತ್ರ ಎಲ್ಲಿತ್ತು? ದೇವತಾ ಗಣ ಮನುಷ್ಯ ಗಣಗಳ ಹತ್ರ ಎಲ್ಲಿತ್ತು? ಬಲಿ ಚಕ್ರವರ್ತಿ ಇವರೆಲ್ಲ ಬಂದಿದ್ರಲ್ವಾ, ಎಲ್ಲಿತ್ತು? ರಾಕ್ಷಸರುಗಳು ಮುಖ್ಯವಾಗಿ ನಿಂತ್ಕೊಂಡಿದ್ದಲ್ಲಿ 90% ಕೆಲಸ ಮಾಡಿದ್ದವರು ಬಂದದ ಅಮೃತ, ಕೌಸ್ತುಕ ಬಣಿ, ಆಮೇಲೆ ಸುರಭಿ, ಕಾಮಧೇನು, ಲಕ್ಷ್ಮೀದೇವಿ ಎಲ್ಲ. ಹೌದು, ರಾಕ್ಷಸ ಗಂಡರು ನೀವುಗಳು ನೋಡಿ. ನೀವು ಬೇಕಾದ್ರೆ ಸತ್ಯವೋ ಇಲ್ವೋ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ. ಹೌದು ಗುರುಗಳೇ, ನಮ್ಮ ಮನೆ ನಾವೇ ನೋಡ್ಕೊಳ್ಳೋದು, ನಮ್ಮ ಕುಟುಂಬ ನಾವೇ ನೋಡ್ಕೊಳ್ಳೋದು, ಜವಾಬ್ದಾರಿ ನಾವೇ ನೋಡ್ಕೊಳ್ಳೋದು, ಮಕ್ಕಳ ವಿಚಾರ, ಇಂಥ ವಿವೇಕವಿಲ್ಲದ ಗಂಡನ ವಿಚಾರ ಇಲ್ಲ ಅಂತ ಹೇಳಿಬಿಡಿ ನೋಡೋಣ. 100% ಆ ತಟ್ಕೊಳ್ಳೋ ತಾಕತ್ತು ಎಲ್ಲರಿಗೂ ಬರುವುದಿಲ್ಲ. ಅದೊಂದು ಬೀಭತ್ಸವೇ. ಆದ್ರಿಂದ ನೋಡ್ಲಿಕ್ಕಾಗದೆ ಇಂಥವ್ರ ಮನೆಗೆ ಬಂದ್ಬಿಟ್ರೆ, ಇವ್ರು ಪಟ್ಟಾಗಿ ಮಾಡ್ಬಿಟ್ರೆ, ಇವ್ರಿಗೆ ಸಿಕ್ಬಿಟ್ರೆ ಖಂಡಿತ ಅವ್ರು ತಗೊಳ್ಳೋದು ಇಲ್ಲ. ಈ ಸಣ್ಣ ಪುಟ್ಟದು 1 ಫ್ಲೋರ್ ಮನೆ, 1 ಕಾರು, ಇದೆಲ್ಲ ಎಲ್ಲ ತಗೊಂಡ್ರೆ ಬೆಂಜ್ ಕಾರ್ ಇರ್ಬೇಕು. ಇದ್ರೆ ಒಂದು ಬಂಗಾರದ ಕಡಗ, ಅದ್ರಲ್ಲಿ 4 ವಜ್ರ ಇರ್ಬೇಕು. ಅದು ಸಾಕು. ಮುಷ್ಟಿಯಷ್ಟು ವಜ್ರ ಇದ್ರೆ ಸಾಕು. ಮುಷ್ಟಿಯಷ್ಟು ವಜ್ರ. ನಿಮ್ಮಾಗೆ ಏನೋ ಅಂದ್ರೆ ಹಿಂಗು, ಈ ಕೆಲವರುಗಳು 5 ಉಂಗುರುಗಳು ಹಿಂಗೆ ಹಾಕೊಂಡು ಹಿಂಗೆ ಅಂತಿರ್ತಾರೆ ಬಂದಾಗೆಲ್ಲ. ಅಂತ ಕೆಲಸ ಈ ದೇವತಾ ಗಣ ಹಾಗೂ ಮನುಷ್ಯ ಗಣಗಳು ಮಾಡೋದು, ರಾಕ್ಷಸ ಗಣ ಮಾಡೋದೇ ಇಲ್ಲ. ನೀವು ನೋಡಿ, ಮೂಲ ನಕ್ಷತ್ರ ನೋಡಿ ಸಿಂಪಲ್ ಆಗಿರ್ತಾರೆ, ಚಿತ್ತಾ ನಕ್ಷತ್ರ ನೋಡಿ ಸಿಂಪಲ್ ಆಗಿರ್ತಾರೆ, ಆಶ್ಲೇಷ ನಕ್ಷತ್ರ ನೋಡಿ ಸಿಂಪಲ್ ಆಗಿರ್ತಾರೆ, ಕೃತಿಕಾ ನಕ್ಷತ್ರ ನೋಡಿ ಸಿಂಪಲ್ ಆಗಿರ್ತಾರೆ. ನಾನಿರೋದೇ ಹೀಗೆ, ಇಷ್ಟ ಇದ್ರೆ ಒಪ್ಕೋ, ಇಲ್ಲ ಅಂದ್ರೆ ಹೋಗೋ. ಇದನ್ ರಾಕ್ಷಸ ಗಣ. ಅದು ನಮ್ ಸೈಜಾಗ ಆಗೋದಿಲ್ಲ. ನೋಡ್ತಾ ಅಲಂಕಾರ, ಅರೆ ನಾನು ಇರೋದೇ ಹಿಂಗೆ, ಏನ್ ಮೇಕಪ್ ಏನಕ್ಕೆ ಬೇಕು ಅಂತ ಒಪ್ಕೊಳಾಗಿದ್ರೆ ಹಿಂಗೆ ಒಪ್ಕೋ. ನಾನು ತಿನ್ನೋದು ಹಿಂಗೆ, ನನ್ ಮಲ್ಗೋದು ಹಿಂಗೆ, ನನ್ ಕೆಲಸ ಮಾಡೋದು ಹೀಗೆ. ಒಂದು ದೀಕ್ಷೆ ತಗೋಬಿಟ್ರೆ ಅವ್ರು ಜರಗೋಲ್ಲ, ಅಳ್ತಾ ಕೂತ್ಕೊಳ್ಳಲ್ಲ. ಅಯ್ಯೋ, ನೀವ್ ಬೇಕಾದ್ರೆ ನೋಡಿ, ರಾಕ್ಷಸ ಗಣದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸ್ತ್ರೀ ಆತ್ಮಹತ್ಯೆ ಪ್ರಯತ್ನ ಮಾಡಲ್ಲ. ಅವ್ರಿಗೆ ಆಯಸ್ಸು ಜಾಸ್ತಿ, ಅದನ್ನು ಕೂಡ ಸಹಿಸಕ್ಕಾಗಲ್ಲ. ದೇವ್ರು ಕೊಟ್ಟಿರೋ ವರ ಏನ್ ಗೊತ್ತಾ, ರಾಕ್ಷಸ ಗಣಕ್ಕೆ 80 ಮಿನಿಮಮ್ 80 ವರ್ಷ ಆಯಸ್ಸು ಆ ಸ್ತ್ರೀಯರಿಗೆ. ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ, ಚಿತ್ತಾ ನಕ್ಷತ್ರ, ಕೃತಿಕಾ ನಕ್ಷತ್ರ. ಅಯ್ಯೋ ಅನ್ಬೇಡಿ, ನೀವು ಮೊಮ್ಮಕ್ಕಳು ಮದುವೆ ಮಾಡಿ ಮರಿ ಮೊಮ್ಮಕ್ಕಳನ್ನ ಎತ್ತಾಡಿಸ್ತೀವಿ. ಆ ತಾಕತ್ತು ಈ 80 ಆಗಿದ್ರು ಇನ್ನು 40 ತರ ಆ ತಾಕತ್ತು ಕೊಟ್ಟಿರ್ತಾರೆ, ನಿಭಾಯಿಸೋ ತಾಕತ್ತು. ಕಣ್ಣೀರು ಎಲ್ರಿಗೂ ಬರುತ್ತೆ, ನೀವು ಅದನ್ನ ತೋರ್ಸಲ್ಲ, ಸುಮ್ನೆ ಹಿಂಗ್ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅದು ಸಹಿಸಲ್ಲ. ಎಲ್ರ ತರ ನಾಟಕ ಆಡ್ಬೇಕಲ್ಲ, ನೀವು ನಾಟಕ ಆಡಲ್ಲ ರಾಕ್ಷಸಗಣ. ಅಯ್ಯೋಯ್ಯೋ, ನಮ್ಮವನ ಹೋಗ್ಬಿಟ್ಟ, ಅಯ್ಯೋ ಓದ ಬಿಟ್ರಿ. ಎತ್ತೋ, ನಮ್ಮ ಅಜ್ಜಿ ರಾಕ್ಷಸಗಣ, ನೀವು ನಂಬಲ್ಲ. ನಮ್ಮ ಅಜ್ಜ 1-2-3 ಬಾರಿ ಸೀರಿಯಸ್ ಓದ್ವಿ. ಹೋದ್ರೆ ಏನಪ್ಪಾ ಬರ್ತೀರಾ, 2 ದಿನ ಇಡ್ತೀರಾ, ಈ ವಯ್ಯ ಹೋಗೋ ಒಂದ್ ಕಾಣೆ ಬರೋದು, ನಿಮ್ ಕೆಲಸ ಕಾರ್ಯಗಳೆಲ್ಲ ಕೆಡಿಸ್ಕೊಂಡು ದೂರದಿಂದ ಬರ್ತೀರಿ, ಇಲ್ಲಿ ತೊಣಕ್ಲಾಡ್ತಿದ್ರಿ. ಒಂದ್ ಕೆಲ್ಸ ಮಾಡ್ರೋ, ನೀವು ಊರ್ಗ್ ಹೋಗಿ ಸೇರ್ಕೊಳ್ರಿ. ಹಂಗ್ ಹೋಯ್ತು ಅಂದ್ರೆ ನಾನು ಹೇಳ್ ಕಳಿಸ್ತೀನಿ, ಹೋದ್ಮೇಲೆ ಬನ್ನಿ. ಜೀವ ಸೀರಿಯಸ್ ಆಗಿದೆ ಅಂತ ನಮ್ಗೆ ಮೆಸೇಜ್ ಬರೋದು, ನಾವ್ ಎದ್ದು ಬಿದ್ದು ಗಾಡಿ ತಗೊಂಡು ಓಡೋದು. ತಮಾಷೆ, ನೀವು ನಂಬಲ್ಲ. ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮ ಅಜ್ಜ ತೀರಿದ್ದಾರೆ ಸೀರಿಯಸ್ ಆಗಿ. ಎಲ್ರೂ ಹೋಗೋದೇ ಕೊಣ, ಯಾಕ್ರು ಹತ್ತು ಹಿಂಗೆ ಇದ್ ಮಾಡ್ಕೋತೀರಾ. ಆಗೋ ಕಾರ್ಯ ನೋಡ್ರೋ, ಕಟ್ರೋ, ಅರಿಶಿನ ಹಚ್ಚಿರೋ, ಕುಂಕುಮ ಹಚ್ಚಿರೋ, ಅದೇನೇನು ಹೂವ ಇಡೋದು ಶಾಸ್ತ್ರಗಳಿದ ಮಾಡ್ರೋ. ಅಜ್ಜಿ ಹೇಳಿದ್ದು ಶಿವ. ಇದು ರಾಕ್ಷಸಗಣ ಆಗ್ಬೇಕಾಗಿರದೆ. ಬರೋರ್ಗೆ ಏನೇನ್ ಮಾಡ್ಬೇಕು ಅಲ್ಲಿ ನೋಡ್ರ, ಕಾಫಿಗಳು ನೋಡ್ರ, ತಿಂಡಿಗಳು ನೋಡ್ರ. ಕಾರ್ಯಕ್ಕೂ ಅಷ್ಟೇ. ಎಷ್ಟು ಚೆನ್ನಾಗಿ ಕೂತಿತ್ತು ಅಂದ್ರೆ, ಪ್ರಮಾಣವಾಗಿ ಹೇಳ್ತಾನೆ, ನಮ್ಮ ಅಜ್ಜಿಗೆ 2ನೇ ಮೆಟ್ಲು ನಮ್ಮವ್ವ. ಎತ್ರೋ ಬಂಡಿ ಅನ್ನೋದು ಹಂಗೆ ಹೇಳಿತ್ತು. ತನ್ನ ಸಾವಗ್ ಮೊದ್ಲೇ ಹೇಳಿತ್ತು, ಯಾರು ಬರ್ಬೇಕು ಬರಬಾರ್ದು, ಯಾರನ್ನ ಕರಿಬಾರ್ದು ಅಂತ ಒಂದು ಮುಖ್ಯವಾಗಿ 4 ಜನರ ಹೆಸರು ಹೇಳಿತ್ತು ಅಪ್ಪ. ಹೆಸರು ಕೂಡ ಹೇಳಲಿಲ್ಲ. ನಮ್ಮ ಮನೇಲಿ ಗೋಡೆ ಮೇಲೆ ಫೋಟೋ ಇಟ್ಟಿಲ್ಲ ನೋಡು, ಅವ್ರನ್ನ ಕರಿಬಾರ್ದು ಅಂದ್ಬಿಟ್ಟಿತ್ತು. ಹಿಂಗೆ
ಫೋಟೋವೂ ಇಡದ ಕೆಲವು ವ್ಯಕ್ತಿಗಳಿದ್ದಾರೆ, ಬದುಕಿದ್ರೇನೆ ಯಾವ ಆಲ್ಬಮಲ್ಲೂ ಇಲ್ಲ. ಅದು ನಮ್ಮ ಅವ್ವ, ಎರಡನೇ ಸೊಸೆ. ನಮ್ಮ ಅಜ್ಜಿನ ಒಪ್ಕೊಬಿಟ್ಟಿತ್ತು, ರಾಕ್ಷಸ ಗಣ. ಅವ್ವ ಧನಿಷ್ಠ ಅಲ್ವಾ, ಎಷ್ಟಾದ್ರೂ ನಮ್ಮ ರತ್ನವ್ವ. ನಮ್ಮಮ್ಮ ಧನಿಷ್ಠ ಆಗತ್ತೆ, ನಮ್ಮಪ್ಪ ಮೆತುವೆ ಅನುರಾಧ ನಕ್ಷತ್ರ, ಶಿವ. ಅಪ್ಪ ಇರೋ ಅಷ್ಟು ದಿನಾನು ಹೇಳ್ತಿತ್ತು, ನಿಮ್ಮ ಅವ್ವ ಕಣ ಅಂತ. ಆದ್ರಿಂದ ರಾಕ್ಷಸ ಗಣದವನ್ನ ಮದುವೆ ಆಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ತೀರಿ. ನಿಮ್ ಮಗನಲ್ಲಿ ತಾಕತ್ತಿಲ್ಲ, ನಿಮ್ ಮಗನ್ಗೆ ಜವಾಬ್ದಾರಿ ನಿಭಾಯಿಸಕ್ ಆಗೋದಿಲ್ಲ, ಪುಕ್ಲ, ಏನು ಮಾಡೋಲ್ಲ, ಮನೆದ್ ನೋಡಲ್ಲ, ಕುಟುಂಬದ ನೋಡಲ್ಲ, ಆಮೇಲೆ ಮನೇಲಿ ಈ ಕೋರ್ಟ್ ಸಮಸ್ಯೆಗಳಿದೆ, ಆಮೇಲೆ ಪ್ರಾಪರ್ಟಿ ವ್ಯಾಜ್ಯಗಳಿದೆ, ನಿಭಾಯಿಸೋದು ಹೇಗೆ ಗೊತ್ತಿಲ್ಲ ಅನ್ನೋದಾದ್ರೆ ಸತ್ಯವಾಗ್ಲೂ ಹೇಳ್ತಾನೆ, ರಾಕ್ಷಸ ಗಣದ ಅಳಿಯ ಇಲ್ಲ ರಾಕ್ಷಸ ಗಣದ ಸೊಸೆನ್ ತನ್ನಿ ಚಾಲೆಂಜ್ ಮಾಡ್ತಾನೆ. ಅವ್ರು ನಿಂತ್ಕೋತಾರೆ, ಮತ್ತೆ ಕುತ್ಕೊಳ್ಳಿ ನೀವು, ಕುತ್ಕೊಳ್ಳಿ, ನಾನು ನೋಡ್ಕೋತೀನಿ ಅಂತ ಅವ್ರ ಮುಂದೆ ನಿಲ್ತಾರೆ. ಎಲ್ಲಿಗೂ ಸರಿಯೇ, ಯಾವುದಕ್ಕೂ ಸರಿಯೇ. ಹಾಗಂತ ಮೋಸ ಮಾಡಿ ಅಂತ ಅವ್ರ ಜೀವಮಾನದಲ್ಲಿ ಬದುಕೋಲ್ಲ. ರಾಕ್ಷಸ ಗಣದವರಿಗೆ ದೇವರು ಕೊಟ್ಟಿರುವ ಒಂದು ಬಹುದೊಡ್ಡ ಬಲ ಏನಂದ್ರೆ, ನಿಜ ಹೇಳ್ತಾನೆ, ಆಯುಸ್ಸು ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಇನ್ಮೇಲೆ ರಾಕ್ಷಸ ಗಣದವನ್ನ ಮದುವೆ ಆಗ್ಬಿಡಿ, ಚೆನ್ನಾಗಿರಲ್ಲ. ಖಂಡಿತ ಇಲ್ಲ, ನಾನು ರಾಕ್ಷಸ ಗಣವನ್ನ ಮದುವೆ ಆಗಿದ್ದೇನೆ, ಚೆನ್ನಾಗಿದ್ದೇನೆ. ನಮ್ಮಪ್ಪ ಚೆನ್ನಾಗಿದ್ರು. ಹೌದು, ನಮ್ಮನೆ ಸೊಸೆ ಇನ್ನೊಂದಿದೆ, ತಾಯಿ ಜೀವ, ರಾಕ್ಷಸ ಗಣವೇ. ಒಂದು ದಿನ ಮಾತಾಡಿದ್ದು, ಒಂದು ದಿನ ಕಂಪ್ಲೇಂಟ್ ಮಾಡಿದ್ದು, ಆ ತಾಯಿ ಜೀವ ನಾನು ನೋಡಿದ್ದೇ ಇಲ್ಲ. ನನ್ನ ತಮ್ಮನ ಧರ್ಮಪತ್ನಿ ರಾಕ್ಷಸ ಗಣವೇ, ಆ ಪುಟ್ಟ ಮಗು. ಒಂದು ದಿನ ಆ ಮಗು, ಇನ್ನು ಅವನ್ ದೇವ್ಗಣ, ಟುಸ್ಸು ಬುಸ್ಸು ಗುಸ್ಸು ಜುಸ್ಸು ಅಂತಾನೆ ಅವನು. ಅದಿದ್ದಿದ್ದೆ, ಏನ್ ಮಾಡೋಣ. ಒಳ್ಳೇದಾಗ್ಲಿ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಖಂಡಿತ ರಾಕ್ಷಸ ಗಣದವ್ರು ಖುಷಿಯಾಗಿರ್ತೀರಿ. ಸತ್ಯವೇ ಮಕ್ಕಳೇ, ಸತ್ಯ ಕಹಿಯಾಗಿರುತ್ತದೆ. ನೀವಂತರ ಊಟದಲ್ಲಿರುವ ಹುಳಿ ಇಲ್ಲದೆ ಇರಲಿ, ರುಚಿನೇ ಇರೋಲ್ಲ. ಉಪ್ಪು ಖಾರ ನೀವದು, ಸಿಹಿ ನೀವದು, ಅದಿಲ್ಲ ಅಂದ್ರೆ ಇಲ್ಲ. ಉಪ್ಪಿಲ್ಲ, ಸಕ್ಕರೆ ಇಲ್ಲ, ಹುಳಿ ಇಲ್ಲ, ಊಟ ಇಲ್ಲ, ಅದು ಸಪೆ ಅನ್ನತಕ್ಕಂಥದ್ದು. ಪೂರ್ವಭಾದ್ರ ನಕ್ಷತ್ರ ವಿಶೇಷವಾಗಿ ಗುರುವಾರವೇ ಬಂದಿರತಕ್ಕಂಥದ್ದು. ಗುರುಸಾರದ ದಿನ. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದಾನೆ. ಬುಧ, ಸೂರ್ಯ, ಶುಕ್ರ, ರಾಹು, ಒಂದು ರೀತಿ ಷಷ್ಠ ಸಪ್ತಗ್ರಹಗಳ ಒಕ್ಕೂಟ. ಗುರುವು ನೋಡ್ತಿದ್ದಾನೆ ಅಲ್ಲೇ ಕುಂಭವನ್ನ. ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ. ಧರ್ಮಾಧಿಕಾರಿಗಳು, ದೈವ ಕಾರ್ಯಗಳು. ಗುರು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತ ಕಾರ್ಯಗಳು. ಫಿನಾನ್ಸ್, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಫೈನಾನ್ಷಿಯಲ್ ಪ್ರಾಜೆಕ್ಟ್ಸ್, ಬ್ಯಾಂಕಿಂಗ್ ಸೆಕ್ಟರ್, ಪ್ರೊಡ್ಯೂಸರ್ಸ್, ಫಿಲಮ್ ಪ್ರೊಡ್ಯೂಸರ್ಸ್, ಚಿಕ್ಕ ಚಿಕ್ಕ ಸೀರಿಯಲ್ಸ್ ತೆಗೆಯುವಂಥವ್ರು ಕೂಡ ಅನುಕೂಲ ನೋಡ್ತಕ್ಕಂಥ ಒಂದು
ಭಾವ, ಮಾಧ್ಯಮ ಪ್ರಪಂಚ, ಸಕ್ಸಸ್. ವೃಷಭ ರಾಶಿ ಎಕ್ಸ್ಪೋರ್ಟ್ ಇಂಪೋರ್ಟ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ಸ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥ ವೃಷಭ ರಾಶಿಯವರಿಗೆ ನಿಮಗೂ ಅನುಕೂಲವನ್ನ ನೋಡ್ತಕ್ಕಂಥ ಒಂದು ದಿನ. ಮಿಥುನ ರಾಶಿ ಭಾಗ್ಯದಲ್ಲಿ ಧನೇ ಭಾಗ್ಯಂ, ಖಂಡಿತ ಇವತ್ತು ಚೆನ್ನಾಗಿದೆ. ನಿಮಗೂ ಅಷ್ಟೇ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಪ್ರಾಡಕ್ಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ ಆಗತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ಕರ್ಕಾಟಕ ರಾಶಿ ಚಂದ್ರ ಅಷ್ಟಮ, ಗುರು 12, ಸ್ವಲ್ಪ ಖರ್ಚು ವೆಚ್ಚಗಳು, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಮಗುಗೋಸ್ಕರ, ಸಂಗಾತಿಗೋಸ್ಕರ, ತಂದೆಗೋಸ್ಕರ ಅನ್ನತಕ್ಕಂಥದ್ದು ಬರುತ್ತೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಜಾಗರೂಕತೆ, ನಂಬಬೇಡಿ. ದೂರದ ವ್ಯವಹಾರಗಳಲ್ಲಿ ದುಡ್ಡು ಹಾಕಿ ಮೋಸ ಹೋಗ್ಬಿಡ್ತೀರಿ. ಗೊತ್ತಿಲ್ಲದ ವ್ಯವಹಾರಗಳು, ಗುರು ವಕ್ರ ಇರೋದ್ರಿಂದ ಗೊತ್ತಿಲ್ಲದ್ದು ಯಾರೋ ಬಂದು ತಲೆ ಕೆಡಿಸಿ, ಸರ್ ತೆಂಗಿನ ಗಿಡ ತೋಟ ಇಟ್ಬಿಡೋಣ, ಅಡಿಕೆ ತೋಟ ಇಟ್ಬಿಡೋಣ, ನಿಮಗೆ ಗೊತ್ತೇ ಇಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದು ಗೊತ್ತಿಲ್ಲವೋ ಅದರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಕಟಕರಾಶಿ ಇವತ್ತು ಎಚ್ಚರಿಕೆ. ಇನ್ನು ಸಿಂಹರಾಶಿ ಗುರುವು ಲಾಭದಲ್ಲಿ, ಚಂದ್ರನು ಕೇಂದ್ರದಲ್ಲಿ, ಕೇಂದ್ರಾಧಿಪತಿ ಯೋಗವಾಗಿ ಮಾರ್ಪಾಟ ಆಗುತ್ತೆ. ಬ್ಯೂಟಿಫುಲ್. ಮಾಧ್ಯಮದಲ್ಲಿದ್ದೀರಿ, ಪಾಲಿಟಿಕ್ಸ್ ಅಲ್ಲಿದ್ದೀರಿ, ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದೀರಿ, ಈ ಒಂದು ಅಡ್ಮಿನಿಸ್ಟ್ರೇಷನ್ ವೃತ್ತಿ ಉದ್ಯೋಗ, ದಂಡಾಧಿಕಾರಿ ವೃತ್ತಿ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ತುಂಬಾ ಶುಭಪ್ರದವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ ಸಿಂಹರಾಶಿಗೆ. ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ ಒಂಚೂರು ದಲ್ದಲ್ಲೇ. ಚಂದ್ರ 6ನೇ ಮನೆ, ಗುರುಸಾರ, ಅಲ್ಲಿಗೇನೋ ಹಣಕಾಸು, ಕುಟುಂಬ, ಓಡಾಟ, ಸುತ್ತಾಟ, ಏನೋ ಒಂಥರ ಪ್ರೆಷರ್ ಫೀಲ್ ಮಾಡ್ತಕ್ಕಂಥದ್ದಾಗುತ್ತೆ. ಯು ಆರ್ ನಾಟ್ ಹ್ಯಾಪಿ, ಏನೂ ಮಾಡೋಕ್ಕಾಗೋದಿಲ್ಲ. ಗುರು ವಕ್ರ ಬೇರೆ. ಮನೆಯವರ ವಿಚಾರ, ಸಂಗಾತಿ ವಿಚಾರ, ಕುಟುಂಬದ ವಿಚಾರ, ಸೋದರಿಯರ ವಿಚಾರದಲ್ಲಿ ಸ್ವಲ್ಪ ಕಮಿಟ್ಮೆಂಟ್, ಒದ್ದಾಟಗಳುಂಟು. ಜಾಗ್ರತೆ. ಅನ್ಎಕ್ಸ್ಪೆಕ್ಟೆಡ್ ಇನ್ವೆಸ್ಟ್ಮೆಂಟ್ ನೀವು ಹೋಗತಕ್ಕಂಥದ್ದು ಮಾಡಬೇಡಿ. ಹೈ ರಿಸ್ಕ್ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಎಚ್ಚರಿಕೆ. ಇನ್ನು ತುಲಾ ರಾಶಿ ವಿಶೇಷವಾಗಿ ಚಂದ್ರ ಪೂರ್ವ ಪುಣ್ಯ ಸ್ಥಾನ, ಗುರು ದಶಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾಗ ಒಳ್ಳೆ ಗೌರವ. ಒಂದು ಹೋಟೆಲ್ ಸಪ್ಲೈಯರ್ ಇಂದ ಹಿಡಿದು ಅಲಂಕಾರ, ಒಪ್ಪ, ಓರಣ, ಒಂದು ಮೇಕಪ್, ಬ್ಯೂಟಿ ಪಾರ್ಲರ್, ಒಂದು ಕಾಂಡಿಮೆಂಟ್, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಒಂದು ಬಟ್ಟೆ ಅಂಗಡಿ, ವಸ್ತ್ರ, ಯಾವುದಾದ್ರೂ ಸರಿ, ಕಿರು ಒಂದು ಉದ್ಯಮ, ಒಂದು ಸಣ್ಣ ಟಿಫನ್ ಸೆಂಟರ್ ನಡೆಸ್ತಿದ್ದೀರಿ, ಜ್ಯೂಸ್ ಸೆಂಟರ್ ನಡೆಸ್ತಿದ್ದೀರಿ, ಕಾಫಿ ಟೀ ಹಾಕೊಂಡು ಇದು ಮಾಡ್ತಿದ್ದೀರಿ, ಒಂದು ಸಣ್ಣ ಮೆಸ್ ಇಟ್ಕೊಂಡಿದ್ದೀರಿ, ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ, ಗೌರವವಾಗಿ ಬದುಕುತ್ತೀರಿ. ಗುರು ಅಂದರೆ ಗೌರವ, ಶುಕ್ರ ಅಂದ್ರೆ ಭೋಗ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಫ್ಯಾಂಟಾಸ್ಟಿಕ್. ಚಂದ್ರ ಗುರುಸಾರದಲ್ಲಿದ್ದಾನೆ, ಗುರು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರಗಳು ಸ್ವಲ್ಪ ಸ್ಟ್ರೆಸ್ಫುಲ್ ಕೊಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್, ಮೆಡಿಕಲ್ ಎಕ್ಸ್ಪೆಂಡಿಚರ್, ಫ್ಯಾಮಿಲಿ ಎಕ್ಸ್ಪೆಂಡಿಚರ್, ಸಾಲಗಳ ಒಂದು ತೊಂದರೆ ಉಂಟು. ಬಟ್ ಇದೆಲ್ಲ ಮೇ ನಂತರ ನಿಮಗೊಂದು ದಾರಿ ಆಗತಕ್ಕಂಥದ್ದುಂಟು. ಸೊ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಡೇ. ಏನು ತೊಂದರೆಗಳೇನೂ ಇಲ್ಲ. ಬಟ್ ದೂರದ ಪ್ರಯಾಣಗಳು, ದೂರದ ಕೆಲಸಗಳು ಸ್ವಲ್ಪ ಒತ್ತಡ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಧನುಸು ರಾಶಿ ಗುರು ನೇರವಾಗಿ ನಿಮ್ಮನ್ನು 3ನೇ ಮನೆ ನೋಡ್ತಿರೋದ್ರಿಂದ ಯಾವಾಗ ಧೈರ್ಯ ಇರುತ್ತೋ, ಸ್ಥೈರ್ಯ ಇರುತ್ತೋ, ಧೈರ್ಯವೇ ವಿಜಯಂ. ದ್ರೌಪದಿ ಹೇಳೋದೇ ಶಾಂತಿ ಪರ್ವದಲ್ಲಿ ಧರ್ಮರಾಯ ಕುಸಿದು ಕೂತ್ಬಿಟ್ಟಿರ್ತಾನೆ. ಒಂದು ಕಡೆ ತುಂಬಾ ಒಂದು ಅಭಿಮನ್ಯುವಿನ ಸಾವು ಕಂಗಡಿಸ್ಬಿಟ್ಟಿರ್ತಾರೆ. ಇಷ್ಟು ಮೋಸವಾಗಿ ಸಾಯಿಸ್ತಾರ. ಒಂದು. ಎರಡನೇದು ಕರ್ಣ, ನಮ್ಮ ಅಣ್ಣನನ್ನ ನಾವೇ ಸಾಯಿಸ್ಬಿಟ್ವಿ, ನಮ್ಮ ಗುರುವನ್ನ ಸಾಯಿಸ್ಬಿಟ್ವಿ, ನಮ್ಮ ಅಜ್ಜನನ್ನ ಸಾಯಿಸ್ಬಿಟ್ವಿ. ಇದೆಲ್ಲ ನೆನೆಸಿ ತಪ್ಪಿಸಿ ಒಂಥರ ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ ಆತ. ಒಳಗಡೆನೆ ಕೊಡ್ತಾ ನಂಗೇನು ಬೇಡಪ್ಪ,
ಇಷ್ಟು ಮಾಡಿ ಅಂತ. ಅಲ್ಲ ಕಣೋ, ರಾಜ ಅಂದಮೇಲೆ ಇದೆಲ್ಲ ಇರುತ್ತೆ, ಯುದ್ಧ ಅಂದಮೇಲೆ ಇದೆಲ್ಲ ಇರುತ್ತೆ. ಯಾರು ಹೇಳಿದ್ರು ಕೇಳದಿದ್ದಾಗ ದ್ರೌಪದಿ ಗದರ್ತಾಳೆ. ಇನ್ಯಾವ ಪುರುಷಾರ್ಥಕ್ಕೆ ನಮ್ಮನ್ನ ವನವಾಸಕ್ಕೆ ಕರ್ಕೊಂಡು ಹೋದಪ್ಪ? ವನವಾಸದಲ್ಲಿ ನೀನೇ ಅಲ್ವಾ ಧೈರ್ಯ ಹೇಳಿತು. ಎಷ್ಟು ದಿನ ಮಾತ್ರ ಅವರೆಲ್ಲ ಕುಸ್ತು ಕೂತಿದ್ದಾಗ ಹೇಳೋದು, ಒಂದು ಬಾರಿ ಅಲ್ಲ 2-3 ಬಾರಿ. ಆ ಕೀಚಕ ನಾ ಪ್ರಭಾವ ಬಂದಾಗಲೂ ಕೂಡ ಏನೂ ಆಗಲ್ಲ ಅಂತ ಧೈರ್ಯ ಹೇಳ್ದವ್ ನೀನೇ ತಾನೆ, ನಮಗ್ ಬೆನ್ನೆಲುಬಾಗಿ ನಿಂತವ್ ನೀನೇ ತಾನೆ. ಇವತ್ತು ಎಲ್ಲ ಆಗಿ ಗೆದ್ದ ಮೇಲೆ, ಒಬ್ಬ ರಾಜ ಅಂದ ಮೇಲೆ ಇದೆಲ್ಲ ನಡೆಯೋದು ಸಹಜ. ನಮ್ಮವರನ್ನು ಕಳ್ಕೊಂಡಿದ್ದೀವಪ್ಪ, ನಮ್ಮವರನ್ನು ಕಳ್ಕೊಂಡಿದ್ದೀವಿ, ಅವ್ರ ಕಡೆಯವರನ್ನು ಕಳ್ಕೊಂಡಿದ್ದೀವಿ. ನಮ್ಮ ಉಪಪಾಂಡವ, ನಾನು 5 ಮಕ್ಕಳನ್ನ ಕಳ್ಕೊಂಡಿದ್ದೇನೆ ಸ್ವಾಮಿ. ನಮ್ಮ ಕಡೆಯವರು ಹೋಗಿದ್ದಾರೆ. ನನ್ನ ತಂದೆನ ಕಳ್ಕೊಂಡಿದ್ದೀನಿ, ನಮ್ಮ ಅಣ್ಣನ್ ಕಳ್ಕೊಂಡಿದ್ದೀನಿ. ನಾನೇನ್ ಧೃತಿಗೆ ಇಟ್ಟಿಲ್ವಲ್ಲ. ಯಾವ ಪುರುಷಾರ್ಥಕ್ಕೆ? ಅವ್ರು ಮೋಸ ಮಾಡಿದ್ರು, ನಮಗ್ ಕೊಡಬೇಕಾಗಿರೋದು ನೀನೇ ಈಗ ಬಂದು ಈ ರೀತಿ ಹೇಳಿಬಿಟ್ರೆ, ಯುದ್ಧ ಮಾಡೋಕ್ ಮೊದಲು, ಇದೆಲ್ಲ ಜೂಜಾಡೋಕ್ ಮೊದಲು ನಿನಗೆ ಆ ಪ್ರಜ್ಞೆ ಇರಬೇಕಿತ್ತು. ಅದಕ್ಕೆ ಹೇಳೋದು, ಜೀವನದಲ್ಲಿ ಒಂದೊಳ್ಳೆ ಸಂಗಾತಿ ಸಿಗ್ಬಿಟ್ರೆ ನಿಮಗಿಂತ ಶ್ರೀಮಂತರಿಲ್ಲ ಅಂತ ಹೇಳ್ತೀನಿ. ತುಂಬಾ ಜನ ಕಾರು, ಮನೆ, ಬಂಗಲೆ ಅದು ಇದು ಇದ್ರೆ ಶ್ರೀಮಂತಿಕೆ ಅಂತಾರೆ. ರೈಟ್ ಲೈಫ್ ಪಾರ್ಟ್ನರ್ ಇದ್ದು ಬಿಟ್ರೆ, ರೈಟ್ ಲೈಫ್ ಪಾರ್ಟ್ನರ್, ನಿಮ್ಗೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಇದ್ದು ಬಿಟ್ಟರೆ ಚೂಸ್ ವೈಸ್ಲಿ ಅಂತ ಅದಕ್ಕೆ ಹೇಳ್ತಿರ್ತಾನೆ. ಕಾಯಿರಿ, ಏನು ಕಾತರ ಪಡ್ತೀರಿ? ಅಲ್ಲೊಂದು ಬರೀ ಬಾಹ್ಯ ಸೌಂದರ್ಯ ಅಂದ್ರೆ ದುಡ್ಡಿದ್ಯಾ, ಓದಿದಾರ, ಎಷ್ಟು ಅರ್ನ್ ಮಾಡ್ತಿದ್ದಾರೆ, ಇದೆಲ್ಲ ದೇವ್ರು ಹಿಂಗ್ ನೆನ್ಸಿದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕೆಲ್ಸನೂ ಇಲ್ಲ, ವೀಲ್ ಚೇರು. ವೀಲ್ ಚೇರು ಕ್ಷಣ ಮಾತ್ರ ಏನೇನೋ ನಡೀತಿದೆ ಈ ಕಾಲದಲ್ಲಿ. ಮೊನ್ನೆ ಒಂದು ತಾಯಿ ಬಿಕ್ಕಿ ಬಿಕ್ಕಿ ಅಳಿಯುತ್ತೆ, ತನ್ನ ಮಗನಿಗೆ 10 ದಿನ ಕೂಡ ಆಗಿಲ್ಲ ಸಾವು, ಆಲ್ರೆಡಿ ಕೋರ್ಟ್ ಬೇಲ್ ಕೊಟ್ಟಿದೆ. ಒಬ್ಬ ವಿಡಿಯೋ ಮಾಡ್ಕೊಂಡು, ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು, ಡ್ರೈವ್ ಮಾಡ್ಕೊಂಡು ಹೋಗಿ ರೀಲ್ಸ್ ಹುಚ್ಚಿಗೋಸ್ಕರ ಯಾರನ್ನ ಗುದ್ದಿ ಸಾಯಿಸಿರೋದು. ಅವನಿಗೆ ಎಕ್ಸಾಮ್ ಇದೆಯಂತೆ, ಅದಕ್ಕೆ ಕೋರ್ಟ್ ಬಂದು ಜಾಮೀನ್ ಕೊಟ್ಟಿದೆಯಂತೆ. ಇದೊಂದು ಕಾರಣವಾ ಅಂತ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಿದೆ. ಈಗ ಯಾರನ್ನೇನು ಹೇಳೋದು? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಮಾಡಿಟ್ಟಿರೋ ಕಾನೂನು ನಿಬಂಧನೆಗಳು ಹಂಗಿದೆ. ಈ ತರದ ಒಂದು ಪರಿಸ್ಥಿತಿಗಳು ಬಂದಾಗ ಕೊಡಬೇಕು ಅನ್ನತಕ್ಕಂಥದ್ದಿದೆ. ಆದ್ರೆ ಆ ತಾಯಿ ಕಣ್ಣೀರು ಒರೆಸೋರು ಯಾರು? ಈಗ ಈ ರೀತಿ ಆ ಧೈರ್ಯ ಹೇಳಬೇಕು. ಧೈರ್ಯ ಹೇಳಬೇಕಾದವ್ರು ಹಿಂಗ್ ಮಾಡಿಬಿಟ್ರೆ ಇನ್ನೆಲ್ಲಿ? ರಾಜ್ಯಪಾಲನೆ ಮಾಡ್ಬೇಕಾದವ್ರು ಹಂಗ ಆಗ್ಬಿಟ್ರೆ ಹೇಗೆ? ಮಾತಿದ್ರೆ ಅಳ್ತಾ ಕೂತ್ಕೊಂಡಿರೋವನ್ನ ತಗೊಂಡ್ ಬಂದು ಪೆದ್ದ ರಾಜನನ್ನ ರಾಜ ಮಾಡಿಟ್ಟು ಬಿಟ್ರೆ, ಮೂರ್ಖನನ್ನ ಮಾಡಿಟ್ಟು ಬಿಟ್ರೆ, ವಿಪರೀತ ಆತುರ, ವಿಪರೀತ ಕೋಪಿಷ್ಟನನ್ನ ಮಾಡಿಟ್ಟು ಬಿಟ್ರೆ. ಧರ್ಮರಾಯ, ನೀವು ನಂಬಲ್ಲ, ಧರ್ಮರಾಯ ರಾಜ್ಯಭಾರ ಆಲ್ಮೋಸ್ಟ್ ಮಾಡ್ಲೇ ಇಲ್ಲ. ಒಂದು 15-16 ವರ್ಷ ವಿದುರ ನೋಡ್ಕೊಳ್ಳೋದು ಪ್ರಧಾನ ಮಂತ್ರಿ. ನೆನಪಿಟ್ಟುಕೊಳ್ಳಿ, ಹೇಗೆ ಕೌರವರಿಗೆ ಧೃತರಾಷ್ಟ್ರನಿಗೆ ಪ್ರಧಾನ ಮಂತ್ರಿ ಆಗಿದ್ರು, ಧರ್ಮರಾಯ ಕೂಡ ರಾಜನಾದ ಮೇಲೆ ವಿದುರರು ಸುಮಾರು 15-16 ವರ್ಷ ಆ ರಾಜ್ಯಭಾರಕ್ಕೆ ಪ್ರಧಾನ ಮಂತ್ರಿಯಾಗಿ ನಿಂತ್ಕೋತಾರೆ. ಅದಾದ್ಮೇಲೆ ಅತಿ ಮುಖ್ಯವಾಗಿ ರಾಜ್ಯವನ್ನ ನಡೆಸೋದು ಯಾರು ಗೊತ್ತಾ? ಇನ್ನೂ ಒಂದು ಚಕಿತಗೊಳ್ಳತಕ್ಕಂಥ ಮಾತು ನಿಮಗೆ ಗೊತ್ತಿರುತ್ತೆ, ಆದ್ರೂ ಹೇಳ್ತಿದ್ದಾನೆ. ಭೀಮಸೇನ ಮಹಾರಾಜರು, ಅದಕ್ಕೆ ಅವ್ರಿಗೆ ಭೀಮಸೇನ ಮಹಾರಾಜರು ಅನ್ನೋದು. ಆ ರಾಜ್ಯಪಾಲನ ನಿಂತ್ಕೊಂಡು ಯಾವುದು ಏನು ಎತ್ತ ನಡಿಬೇಕು ಅನ್ನತಕ್ಕಂಥ ಸರಹದ್ದುಗಳನ್ನ ಅರ್ಜುನ ನೋಡ್ಕೋತಿದ್ದ. ಕೋಶ, ಗೋವು, ಇನ್ನೊಂದು ಪ್ರಜೆಗಳ ದುಃಖ ದುಮ್ಮಾನ ನಕುಲ ಸಹದೇವರು. ರಾಜಮಾತೆಯಾಗಿ ಕುಂತಿದೇವಿ ಕುಳಿತಿದ್ರೆ ಮಹಾರಾಣಿಯಾಗಿ ನಿಂತುಕೊಂಡು ಯಾವ್ದು ಸರಿ ತಪ್ಪು ಎಲ್ಲವನ್ನು ನೋಡ್ಕೋತಾ ಇದ್ದಿದ್ದು ದ್ರೌಪದಿ ದೇವಿ. ಎಲ್ಲಿ ಧರ್ಮರಾಯರು ಸುಮ್ಮನೆ ಯಜ್ಞದಲ್ಲಿ ಕೂತು ಬಿಟ್ಟಿದ್ರು, ಇಷ್ಟವಿಲ್ಲದ ಮದುವೆ ಅನ್ನೋ ರೀತಿ, ಇಷ್ಟವಿಲ್ಲದ ಸ್ಥಾನ, ಹಿಂಗಾಗೋಯ್ತು ಅಂತ ಆ ನಿತ್ಯ ಯಜ್ಞಗಳಿಗೆ ಸಹಾಯ ಮಾಡುತ್ತಿದ್ದವರೇ ಭೀಮಸೇನರು. ಅವರು ಮಾಡಿಸಿದಷ್ಟು ಯಜ್ಞಯಾಗ ಇನ್ಯಾರೂ ಮಾಡಿಸ್ಲಿಲ್ಲ. ಅದಕ್ಕೇನು ಆ ಅಂಶ, ಆ ಯಜ್ಞ ಮಾಡಿದಂತ ಆ ಪೌರೋಹಿತ್ಯ ಅಂಶ, ವೈದಿಕ ಅಂಶ ಮಧ್ವಾಚಾರ್ಯರಾಗಿ ನಮಗೆ ಲೋಕಕ್ಕೆ ಬಂದಿತ್ತು, ಆ ವಾಯುದೇವರ ಅಂಶ. ಅದಕ್ಕೆ ಮಧ್ವಾಚಾರ್ಯರು ಭೀಮಸೇನರಷ್ಟು ಬಲಶಾಲಿಗಳಾಗಿದ್ರು. ಮಧ್ವಾಚಾರ್ಯರ ಚರಿತ್ರೆಯನ್ನ ಓದಿ ನೋಡಿ, ಅಂಥದೊಂದು ಪರಮ ಭಾಗವತೋತ್ತಮರು. ಇವತ್ತು ನಾವು ಉಡುಪಿ ಕೃಷ್ಣರನ್ನ ಅಷ್ಟು ನಿಷ್ಠೆಯಿಂದ ಪ್ರೀತಿಯಿಂದ ಪೂಜೆ ಮಾಡ್ತೇವೆ ಅಂದ್ರೆ ಅದನ್ನ ಸ್ಥಾಪಿಸಿದವರಲ್ಲಿ ಅಗ್ರಗಣ್ಯರು. ಆ ಒಂದು ಉಡುಪಿ ಕೃಷ್ಣನ ಶಕ್ತಿಯನ್ನ ಲೋಕಕ್ಕೆಲ್ಲ ತೋರಿಸ್ಕೊಟ್ಟಂತವ್ರು ನಮ್ಮ ಮಧ್ವಾಚಾರ್ಯರು.
ಉಡುಪಿಗೆ ಕಾಲಿಡ್ತೀವಿ ಅಂದ್ರೆ ಈಗ ನಮಸ್ಕಾರ ಹಾಕ್ಬೇಕು ನಾವು ಆ ಭೂದೇವಿಗೆ. ನಡೆದಾಡಿದ ಕ್ಷೇತ್ರ ಅದು ಮಧ್ವಾಚಾರ್ಯರು, ಒಂದೊಂದು ಪವಾಡಗಳು ಮಾಡಿರೋದು ಅವರು. ಇವತ್ತು ಧನುಸು ರಾಶಿಗೆ ಅಂಥದೊಂದು ಬಲ, ನಿಮ್ಮ ಸಂಗಾತಿಯಿಂದ ಕುಟುಂಬದಲ್ಲಿ ನಿಮಗೊಂದು ಸಹಕಾರ. ಎಂಥ ಸಮಸ್ಯೆ ಇದ್ರೂ ಪರಿಷ್ಕಾರ ಮಾಡ್ಕೋತೀರಿ. ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ಮಕರ ರಾಶಿ ಕಮಿಷನ್ ಏಜೆಂಟ್, ಯಾಕಂದ್ರೆ ಚಂದ್ರ ಗುರುಸಾರದಲ್ಲಿದ್ದು ಬುಧನ್ ಜೊತೆ ಶುಕ್ರನ್ ಜೊತೆ. ಸೊ ಎನಿಥಿಂಗ್ ರಿಲೇಟೆಡ್ ಟು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಜಾಬ್ ಪ್ಲೇಸ್ಮೆಂಟ್ಸ್ ಇರ್ಬೋದು, ಕನ್ಸಲ್ಟೆನ್ಸಿ ಇರ್ಬೋದು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮಾಡಲಿಂಗ್ ಕನ್ಸಲ್ಟೆನ್ಸಿ, ಗೋಲ್ಡ್ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಟೆಲಿಕಾಲಿಂಗ್ ಕನ್ಸಲ್ಟೆಂಟ್, ಫೀಮೇಲ್ಸ್ಗೆ ಸಂಬಂಧಪಟ್ಟಂತ ಈ ಬಟ್ಟೆ, ಹೂವು, ಹಣ್ಣು, ಮಧ್ಯವರ್ತಿಗಳ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕುಂಭರಾಶಿ ಚಂದ್ರ ನಿಮ್ಮನೆಲ್ಲೇ ಇದ್ದಾನೆ. ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ ಗುರುದೃಷ್ಟಿ ಇರುವುದರಿಂದ ಧನಕಾರಕ ಪ್ರಭಾವದಲ್ಲಿ ಚಂದ್ರನಿರುವುದರಿಂದ ಗುರುವು ಗುರುಸಾರದಲ್ಲಿದ್ದು ನಿಮ್ಮನ್ನು ನೋಡ್ತಿರೋದ್ರಿಂದ ಒಂದ್ ರೀತಿ ಗುರುಚಂದ್ರ ಯೋಗವಾಗಿ ಮಾರ್ಪಾಟಾಗುತ್ತೆ. ಎಂಥ ಕ್ಲಿಷ್ಟವಾದ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ವೃತ್ತಿಪರವಾಗಿಯೂ ಕೂಡ ಬ್ಯೂಟಿಫುಲ್, ಎಸ್ಪೆಷಲಿ ಜಡ್ಜು, ಲಾಯರು, ವಕೀಲಿಕೆ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಟೀಚರು, ಲೆಕ್ಚರರು, ಪ್ರೊಫೆಸರು, ಡಾಕ್ಟರು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ. ಮೀನರಾಶಿ ಚಂದ್ರ ಗುರುಸಾರದಲ್ಲಿ 12ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿರೋರಿಗೆ ಟೆನ್ಷನ್ ಇಲ್ಲ. ದೂರದ ಉದ್ಯೋಗ, ದೂರದ ಕೆಲಸ, ದೂರದ ಓದು, ದೂರದ ವ್ಯಾಪಾರ ಅನ್ನೋರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಿರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳು, ಲೀಗಲ್ ಮೆಸ್ಸುಗಳು ಸ್ವಲ್ಪ ಸಣ್ಣ ಪುಟ್ಟದಾಗಿ ತಲೆನೋವಾಗಿ ನಿಲ್ಲತಕ್ಕಂಥದ್ದು. ಗಣಪತಿ ಆರಾಧನೆ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.